ಬರ್ಲಿಲ್ವಾ? ನಮ್ಮಮ್ಮ ಯಾವಾಗ್ಲೂ ಜಗಳ, ನಾನು ಉಳಿಸಿದ್ರೆ ಏನ್ ಸ್ವಂತಕ್ಕ, ಈ ಮನೆಗೆ ಖರ್ಚು ಮಾಡೋದು ಅಂತ. ಫೈನಲಿ ಖರ್ಚು ಮಾಡೋದಲ್ಲಿಗೆ, ಆದ್ರೆ ಆ ಉಳಿಸುವ ಎಕಾನಮಿ ಇದೆಯಲ್ಲ, ಏನ್ ಚಂದದ ಎಕಾನಮಿ. ಹೀಗಾಗಿ ಇವತ್ತು ಭಾರತದ ವೈಶಿಷ್ಟ್ಯ ಏನು ಅಂತಂದ್ರೆ, ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡ ತಮ್ಮ ಹತ್ರ ಇರುವಂತ ಹಣ ಕಳ್ಕೊಳ್ತಾ ಇದೆ ಎನ್ನುವ ಭಯ ಇದ್ದಾಗಲೂ ಕೂಡ ಭಾರತ ಇವತ್ತಿಗೂ ಸದ್ದಿಲ್ಲದೆ ಸಿರಿಯುವಂತ ರಾಷ್ಟ್ರ. ಮೊನ್ನೆ ಒಂದು ರಿಪೋರ್ಟ್ ನೋಡ್ತಿದ್ದೆ ನಾನು. ಈ ರಿಪೋರ್ಟ್ ಇತ್ತೀಚೆಗೆ ಬರ್ಲಿಕ್ಕೆ ಶುರುವಾಗಿದೆ. ಚಿನ್ನದ ಬೆಲೆ ಸ್ಕೈ ರಾಕೆಟಿಂಗ್ ಆಗ್ತಾ ಇರುವಾಗ ಬರ್ತಿದೆ. ಜಗತ್ತಿನ 9 ದೊಡ್ಡ ರಾಷ್ಟ್ರಗಳು, ಪ್ರಮುಖ ರಾಷ್ಟ್ರಗಳ ಬಳಿ ಅಧಿಕೃತವಾದ ಚಿನ್ನ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಭಾರತದ ಹೆಣ್ಮಕ್ಕಳ ಕೈಯಲ್ಲಿದೆ. ಇದೊಂಥರ ವಿಚಿತ್ರವಾಗಿರುವಂತ ಸಂಗತಿ. ಅಂತ ಚಿನ್ನಕ್ಕೆ ಇನ್ವೆಸ್ಟ್ ಮಾಡುವಂತ ಯಾರು ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ಅವತ್ತಿನಿಂದಲೂ ಮಾಡ್ಕೊಂಡು ಬಂದಿದ್ದೀವಿ. ಟನ್ನುಗಟ್ಟಲೆ ಚಿನ್ನ ಇಟ್ಕೊಂಡಿದ್ದೀವಿ ನಾವು. ಇಷ್ಟು ಸಾಲದು ಅಂತ ಸರ್ಕಾರ ಇಷ್ಟು ದಿನ ಹೊರಗಿಟ್ಟಿರೋ ಚಿನ್ನನೆಲ್ಲ ತೆಗೆದು ವಾಪಸ್ ಭಾರತಕ್ಕೆ ತಂದು ಬೊಕ್ಕಸಕ್ಕೆ ತುಂಬ್ತಾ ಇದೆ. ಯಾಕಂದ್ರೆ ಅವರಿಗೆ ಟ್ರಂಪ್ನಂತ ಜನ ಇನ್ ಯಾರ್ಯಾರು ಬರ್ತಾರೋ ಅಂತ ನಂಬಿಕೆ ಇಲ್ಲ, ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ. ಅಟ್ ದ ಸೇಮ್ ಟೈಮ್ ನಮ್ ಜನನೂ ಎಷ್ಟು ಕೆಟ್ಟವರಿದ್ದಾರೆ ಅಂತಂದ್ರೆ, ತಿರುಪತಿ ಶಬರಿಮಲೆಯಲ್ಲಿರುವಂತ ಅಯ್ಯಪ್ಪನಿಗೆ ಅಲ್ಲಿ ಏನೇನ್ ಚಿನ್ನದಿತ್ತೋ ಅದನ್ನ ಕೆರೆದು ಬಳಸ್ಬಿಟ್ಟಿದ್ದಾರೆ. ಗೊತ್ತೇ ಇಲ್ಲ ಯಾರಿಗೆ. ಈಗ ಆಡಿಟ್ ಮಾಡಬೇಕಾದ್ರೆ ಗೊತ್ತಾಗ್ತಿದೆ ಅಂದ್ರೆ ಬಹುತೇಕ ಚಿನ್ನವೇ ಅಲ್ಲ, ಮೋಸ ಮಾಡಿಬಿಟ್ಟಿದ್ದಾರೆ. ಕೇರಳದಲ್ಲಿ ಒಂದು ದೇವಸ್ಥಾನ ಅಲ್ಲ, ಆ ತರದ್ 3-4 ದೇವಸ್ಥಾನಗಳಾಗಿವೆ ಅಂತ ಒಂದಾದ್ಮೇಲೆ ಒಂದು ರಿಪೋರ್ಟ್ ಬರ್ತಿದೆ. ಎಂತ ಡೇಂಜರಸ್ ಸಂಗತಿಗಳು. ಒಂದು ಕಡೆ ಉಳಿಸೋದಾದ್ರೆ ಇನ್ನೊಂದು ಕಡೆ ಅದಕ್ಕೆ ಪೂರಕವಾದ ಜನ ಹಿಂಗೂ ಆಗ್ತಿದ್ದಾರೆ ಅನ್ನೋದು ಬಹಳ ದೊಡ್ಡ ಸಂಗತಿ ಅಂತ. ಇವತ್ತು ನಾವು ಈ ವಿಚಾರದಲ್ಲಿ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತ ಅಗತ್ಯ ಇದೆ. ನಮ್ಮ ಮುಂದಿನ ಪೀಳಿಗೆಯನ್ನ ನಾವು ಇದಕ್ಕೆ ಪೂರಕವಾಗಿ ತಯಾರು ಮಾಡಬೇಕಾದಂತ ಅಗತ್ಯ ಇದೆ. ನಮ್ಮಲ್ಲಿ ಈಗ ರಿಚುವಲ್ಗಳು ಜಾಸ್ತಿ ಆಗಿವೆ, ಸ್ಪಿರಿಚುಯಾಲಿಟಿ ಕಡಿಮೆ ಆಗಿದೆ. ಸ್ವಲ್ಪ ನಮ್ಮ ಮಕ್ಕಳನ್ನ ಆಡಂಬರದ ದಿಕ್ಕಿನಿಂದ ಕರ್ಕೊಂಡು ಬಂದು ಅವರನ್ನ ಭವಿಷ್ಯಕ್ಕೆ ಜೋಡಿಸಬಲ್ಲಂತ ಅಂತರಂಗದ ಮಹಿಮೆಯತ್ತ ಕರ್ಕೊಂಡು ಹೋಗಬೇಕಾಗಿರುವಂತಹ ಸಂದರ್ಭ ಬಂದಿದೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಇವತ್ತಿನ ಭಾರತ ಬಹುಶಃ ನನಗೀಗ 45, ಈ 45ರ ಈ ಅವಧಿಯಲ್ಲಿ ನನಗೆ ಬುದ್ಧಿ ಬಂದಾಗಲಿಂದ ಪ್ರಾಬಬ್ಲಿ ನಾನು ಹೈಸ್ಕೂಲ್ ಅಂತ ಅನ್ಕೊಂಡು ಇವತ್ತಿನವರೆಗೂ ನೋಡಿದ್ರೆ ಒಂದು 30 ವರ್ಷದಲ್ಲಿ ಈ ಪರಿಯ ಔನ್ನತ್ಯಕ್ಕೇರಿದ ಪರಮ ಸ್ವಾಭಿಮಾನಿ ಭಾರತವನ್ನ ನನ್ನ 30-35 ವರ್ಷಗಳಲ್ಲಿ ಯಾವತ್ತೂ ನೋಡಿರಲಿಲ್ಲ. ನಂಗೆ ಗೊತ್ತಿಲ್ಲ ನೀವೆಲ್ಲ ಯಾರಾದ್ರೂ ನೋಡಿದ್ರಾ ಈ ತರದ ಒಂದು ಕಾಲಘಟ್ಟವನ್ನ ಅಂತ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಲಾಗಾಯ್ತು 1947 ಇಂದ ಇವತ್ತಿನವರೆಗೂ ಈ ಪರಿಯ ಹೈಟ್ ಅಲ್ಲಿರುವಂತ ಸ್ವಾಭಿಮಾನ, ಒಂದು ರಾಷ್ಟ್ರದ ಪ್ರಜ್ಞೆಯನ್ನ ಬಹುಶಃ ಯಾರೂ ಕಂಡಿರಲಿಕ್ಕಿಲ್ಲ. ಎಂಥ ಪ್ರಜ್ಞೆ! ಇವತ್ತು ಭಾರತ ಆರ್ಡಿನರಿ ರಾಷ್ಟ್ರಗಳ ಲೆಕ್ಕದಲ್ಲಿ ಗಣಿಸಲ್ಪಡುವಂತ ರಾಷ್ಟ್ರ ಅಲ್ಲ. ಒಂದು ಕಾಲ ಇತ್ತು ಭಾರತವನ್ನ ಫ್ರೆಜೈಲ್ 5 ಕಂಟ್ರಿ ಅಂತ ಕರೆಯಲಾಗ್ತಿತ್ತು. ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಎಕಾನಮಿ ಯಾವತ್ತು ಬೇಕಿದ್ರು ಬಿದ್ದೋಗ್ಬಹುದು, ಭಾರತ ಯಾವತ್ತು ಬೇಕಿದ್ರು ರಿಸೆಷನ್ಗೆ ಹೋಗ್ಬಹುದು ಅಂತ ಫ್ರೆಜೈಲ್ 5 ಎಕಾನಮಿ ಇರುವಂತ ಭಾರತ ಅಂತ ಕರೆಯಲ್ಪಡ್ತಿತ್ತು. ಬಹಳ ದೂರ ಏನಲ್ಲ, 10-11 ವರ್ಷಗಳ ಹಿಂದೆ. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. $4 ಟ್ರಿಲಿಯನ್ ಎಕಾನಮಿ ನಮ್ದು. ಇನ್ನೂ ಆಶ್ಚರ್ಯದ ಸಂಗತಿ ಏನು ಗೊತ್ತಾ? ಯೂಶುವಲ್ ಆಗಿ ಯುದ್ಧ ನಡೆದ್ರೆ ಯಾರ ದೇಶ ಯುದ್ಧ ಮಾಡುತ್ತೋ ಆ ದೇಶ ಬಡತನಕ್ಕೆ ಹೋಗಬೇಕು. ಆದ್ರೆ ಭಾರತ ಯುದ್ಧದ ನಡುವೆ 5ನೇ ಶ್ರೀಮಂತ ರಾಷ್ಟ್ರದಿಂದ 4ನೇ ಶ್ರೀಮಂತ ರಾಷ್ಟ್ರದ ಪಟ್ಟಕ್ಕೆ ಏರ್ತು. ಯುದ್ಧದ ನಡುವೆ. ಯುದ್ಧ ಶುರುವಾಗೋದರೊಂದಿಗೆ GDP ಡೌನ್ ಆಗುತ್ತೆ. ಯುದ್ಧ ಶುರುವಾಗುವುದರೊಂದಿಗೆ ಜಗತ್ತಿನ ಜನರ ಸಂಪರ್ಕಗಳು ಕಡಿತಗೊಳ್ಳುತ್ತೆ. ಆದರೆ ಯುದ್ಧದ ನಡುವೆ ಭಾರತ ತನ್ನ GDPಯನ್ನು ವೃದ್ಧಿಸಿಕೊಳ್ತು. ಯುದ್ಧದ ನಡುವೆ ಭಾರತ ತನ್ನ ಅಂತಾರಾಷ್ಟ್ರೀಯ ಸಂಪರ್ಕಗಳನ್ನ ಮೊದಲಿಗಿಂತ ಹೆಚ್ಚು ಗಟ್ಟಿಗೊಳಿಸಿಕೊಳ್ತು. ಹೆಂಗ್ ಸಾಧ್ಯ ಆಯ್ತು ಇದು? ಹಾರ್ಡ್ಲಿ ಇನ್ನೊಂದು 1.5 ವರ್ಷ ಇದರ ಬಹುತೇಕರ ನಾವು ನೋಡ್ತೀವಿ, ಭಾರತ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗುತ್ತೆ. ಟ್ರಂಪ್ ಬಾಯ್ ಬಡಕ, ಅವನು ಭಾರತವನ್ನ ಡೆಡ್ ಎಕಾನಮಿ ಅಂತಂದ. ಅವನು ಕಪಾಳು ಹೊಡೆಯುವಂತೆ ಮೊನ್ನೆ GST ಡೌನ್ ಆದ ನಂತರ ಒಂದೇ ತಿಂಗಳಲ್ಲಿ 5 ಲಕ್ಷ ಕಾರುಗಳು ಸೇಲ್ ಆಗಿವೆ ಭಾರತದಲ್ಲಿ. ಅಂಡ್ ವಿ ಕಾಲ್ ಇಟ್ ಅ ಡೆಡ್ ಎಕಾನಮಿ. ಭಾರತ ಸೇವಿಂಗ್ ಎಕಾನಮಿ ಇಂದ ಇವತ್ತು ಸ್ಪೆಂಡಿಂಗ್ ಎಕಾನಮಿ ಕಡೆ ಹೋಗ್ತಿದೆ. ಮತ್ತೆ ನಮ್ಮ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುವಂತ ಆ ಅದ್ಭುತ ಲಕ್ಷಣಗಳು ಕಾಣ್ತಿವೆ. ನೀವು ಬೆಂಗಳೂರಲ್ಲಿ ಇರುವಂತವ್ರು ಯಾವ ಹೋಟೆಲ್ಗಾದ್ರೂ ಹೋಗಿ ಖಾಲಿ ಅಂತಿರಲ್ಲ. ಯಾರು ತಿಂತಾರೋ, ಯಾವಾಗ ತಿಂತಾರೋ, ಯಾರು ತಿಂತಾರೋ. ನನ್ಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಮೊನ್ನೆ ನನ್ನ ಕಸಿನ್ ಬಂದಿದ್ದ, ಅವನು ಹೋಟೆಲ್ ನಡೆಸ್ತಾನೆ ಬೆಂಗಳೂರಲ್ಲಿ. ದೋಸೆ ಚೆನ್ನಾಗಿರುತ್ತೆ, ತೋರಿಸ್ತೀನಿ ಬಾ ಅಂತ. ಬೆಳಿಗ್ಗೆ 9:30 ಎಲ್ಲ ಕಳೀಲಿ, ಜನ ಎಲ್ಲ ತಿಂದ್ಬಿಡ್ಲಿ, ಆಮೇಲೆ ನಾವು ಹೋಗೋಣ ಅಂದೆ ಅವನಿಗೆ. 11:30 ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗಿ, ಚೆನ್ನಾಗಿದೆ ಹೋಟ್ಲು ಬಾ ಇಲ್ಲಿ ಅಂತ.
ಹೋದ್ರೆ ರಶ್ಶು, ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಯಾಕಂದ್ರೆ 11:30 ತಿಂಡಿ ತಿನ್ನೋ ಟೈಮ್ ಅಲ್ಲ. ಈಗಲೂ ಯಾಕೆ ತಿಂತಿದ್ದೀರಾ ಅಂತ ಕುತ್ತಿಗೆ ಪಟ್ಟಿ ಹಿಡಿದು ಕೇಳಬೇಕು ಅಂತ. ಬಟ್ ಜನ ತಿಂತಾರೆ, ಜನ ಓಡಾಡ್ತಾರೆ. ಓಡಾಡುವ ಮಟ್ಟ ಹೇಗಿದೆ ಅಂತಂದ್ರೆ, ನಾನು ಲದಾಖಿಗೆ ಹೋಗಿದ್ದೆ ಕಳೆದ ವರ್ಷ. ಲದಾಖಿಗೆ ಹೋದಾಗ ಒಂದು ಹೆಣ್ಣು ಮಕ್ಕಳ ಗ್ರೂಪ್ ಬಂತು, ನನ್ನ ಪಕ್ಕದ ಟೇಬಲ್ ಕೂತರು. ನಾನು ಹೆಣ್ಮಕ್ಳು ಪರವಾಗಿಲ್ಲ ಓಡಾಡ್ತಿದ್ದಾರೆ. ಇನ್ನೊಂದು ಹೆಣ್ಮಕ್ಳು ಗ್ರೂಪ್ ಬಂದು ಇನ್ನೊಂದು ಟೇಬಲ್, ಮತ್ತೊಂದು ಮೂರು ಹೆಣ್ಮಕ್ಳು ಗ್ರೂಪ್, ಒಂದು ಗ್ರೂಪ್ ಕನ್ನಡದವ್ರು ಸಿಕ್ಬಿಟ್ರು. ನಾನು ಮಾತಾಡಿಸಕ್ಕೆ ಕೇಳಿದೆ, ಏನು ಹೆಣ್ಮಕ್ಳು ಬಂದಿದ್ದೀರಾ? ಹೌದು ಸರ್, ಈ ಗಂಡನ ಕಾಯೋ ಕಾಲ ಹೋಯ್ತು ಸರ್, ನಾವು ಹೆಣ್ಮಕ್ಳೇ ಗ್ರೂಪ್ ಮಾಡ್ಕೊಂಡಿದ್ದೀವಿ. ವಿ ಆರ್ ಟ್ರಾವೆಲಿಂಗ್. ನಾವೇ ಪ್ಲಾನ್ ಮಾಡ್ಕೋತೀವಿ, ನಾವೇ ಟಿಕೆಟ್ ಬುಕ್ ಮಾಡ್ಕೋತೀವಿ, ನಾವೇ ಬೇಕಾದಲ್ಲಿ ಹೋಗ್ತೀವಿ, ನಾವೇ ಬೇಕಾದಲ್ಲಿ ಊಟ ಮಾಡ್ತೀವಿ. ಐ ಸೆಡ್ ವಂಡರ್ಫುಲ್, ಇದು ತಪ್ಪೇನಲ್ಲ. ಗಂಡನಿಗೆ ಕಾಯಬೇಕಾಗಿರುವಂತ ಕಾಲ ಹೋಯ್ತು. ನಾನು ದುಡಿತಿದ್ದೀನಿ, ನಂದೇ ಹೆಣ್ಮಕ್ಳದ ಒಂದು ಗ್ರೂಪ್ ಇದೆ, ನಾವು ಹೋಗ್ತೀವಿ 4 ದಿನ 8 ದಿನ ಟ್ರಿಪ್ ಮಾಡ್ತೀವಿ, ಬರ್ತೀವಿ. ಅವ್ರು ಬೇಕಾದಾಗ ಅವ್ರು ಹೋಗ್ತಾರೆ, ನಮ್ಗೆ ಬೇಕಾದಾಗ ನಾವು ಹೋಗ್ತೀವಿ, ಪ್ರಾಬ್ಲಮ್ ಇಲ್ಲ. ಇಬ್ರು ಹೋಗ್ಬೇಕಾದ ಪ್ರಸಂಗ ಬಂದಾಗ ಇಬ್ರು ಹೋಗ್ತೀವಿ. ಭಾರತ ಬೇರೆನೇ ಇವತ್ತು. ಎಕನಾಮಿಕಲಿ ಭಾರತೀಯರು ಎಷ್ಟು ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ ಇವತ್ತು ಅಂತಂದ್ರೆ, ಯಾರು ಮತ್ತೊಬ್ಬರಿಗೆ ಕೇರ್ ಮಾಡುವಂತ ಸ್ಥಿತಿಯಲ್ಲಿಲ್ಲ. ಹೊಸ ಎಕನಾಮಿಕ್ ವೇವ್ ಭಾರತವನ್ನ ಅಪ್ಪಳಿಸ್ತಾ ಇದೆ. ನಾವು ಗಮನಿಸಬೇಕಾಗಿದೆ ಅಷ್ಟೇ ಇದನ್ನ. ಆದ್ರೆ ಬರೀ ಇಷ್ಟೇ ಮಾತ್ರ ಅಲ್ಲ, ಇವತ್ತು ಭಾರತ ಡಿಫೆನ್ಸ್ ನ ದೃಷ್ಟಿಯಿಂದ ಅತ್ಯಂತ ಸಕ್ಷಮವಾಗಿರುವಂತ ರಾಷ್ಟ್ರ. ಭಾರತ ಮತ್ತು ಪಾಕಿಸ್ತಾನದ ಯುದ್ಧ 17 ದಿನಗಳಲ್ಲಿ 1971 ಅಲ್ಲಿ ಮುಗಿತು. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಲೀಡ್ ಮಾಡಿದ್ದು. 17 ದಿನಗಳಲ್ಲಿ ಮುಗಿತು. ಭಾರತ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಸೋಲಿಸ್ತು. ನಾನು ಇದಕ್ಕಿಂತ ಕಡಿಮೆ ದಿನಗಳಲ್ಲಿ ಮತ್ತೊಂದು ಯುದ್ಧ ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ, ಮೊನ್ನೆ ಆಪರೇಷನ್ ಸಿಂಧೂರ್ 4 ದಿನದಲ್ಲಿ ಮುಗಿದೋಯ್ತು. ಪಾಕಿಸ್ತಾನ ಲಿಟ್ರಲಿ ಸರೆಂಡರ್. ಅಮೆರಿಕವನ್ನು ಕೇಳ್ಕೊಳ್ತು, ಹೆಂಗಾದ್ರೂ ಮಾಡಿ ಉಳಿಸಿ ನಮ್ಮನ್ನ ಅಂತ. ಭಾರತದ DGMOಗೆ ಫೋನ್ ಮಾಡಿ ಗಿಡಗಿಡಾಯಿಸ್ತು. ಅಂಡ್ ಇಂಡಿಯಾ ಸೈಡ್, ಈಗ ನಿಲ್ಲಿಸ್ತೀವಿ, ಬಟ್ ಓನ್ಲಿ ಆನ್ ಒನ್ ಕಂಡೀಷನ್. ಇನ್ಯಾವತ್ತಾದ್ರೂ ಭಯೋತ್ಪಾದನಾ ಕೃತ್ಯ ಭಾರತದಲ್ಲಿ ನಡೆದ್ರೆ ನೀವು ವಾರ್ ಶುರು ಮಾಡಿದ್ದೀರಾ ಅಂತ ನಾವು ಜಗತ್ತಿಗೆ ಹೇಳಿ ನಿಮ್ಮನ್ನು ಅಟ್ಯಾಕ್ ಮಾಡಿ ಮುಗಿಸ್ತೀವಿ, ಒಪ್ಕೊಳ್ಳೋದಿದ್ರೆ ಈಗ ನಿಲ್ಲಿಸ್ತೀವಿ ಅಂತ. ಭಾರತ ಆ ಹಂತಕ್ಕೆ ಬಂತು. ಇವತ್ತಿನ ಭಾರತ ಹೆಂಗಿದೆ ಗೊತ್ತಾ? ನಮ್ಮ DRDO ಇರುವಂತಹ ಸೈಂಟಿಸ್ಟ್ಗಳಿಗೆ ಒಂದು ಕ್ಷಣ ಪುರುಸೊತ್ತಿಲ್ಲ. ಈಗ ದಿನ ಬೆಳಗಾದ್ರೆ ಏನಾದ್ರೂ ಮಾಡಬೇಕು, ಹೊಸ ಡ್ರೋನ್ಗೆ ಬೇಕಾಗಿರುವಂತ ತಯಾರಿ ಮಾಡಿಕೊಡ್ಬೇಕು, ಹೊಸ ಮಿಸೈಲ್ಗಳನ್ನ ತಯಾರು ಮಾಡಬೇಕು. ಭಾರತದ ಮಿಸೈಲ್ಗಳು ಮ್ಯಾಕ್ 8 ಲೆವೆಲ್ಗೆ ಹೋಗುವಂತ ಮಿಸೈಲ್ಗಳನ್ನ ಭಾರತ ಸೃಷ್ಟಿ ಮಾಡ್ತಿದೆ. ಈಗ ನಾವು ಹೊಸ ಯುದ್ಧ ವಿಮಾನಗಳಿಗೆ ಬೇಕಾಗಿರುವಂತ ತಯಾರಿ ಮಾಡ್ಕೊಳ್ತಿದೀವಿ, ಆಮ್ಕಾ ತಯಾರು ಮಾಡ್ತಿದೀವಿ. ನಾನು ಕಾಲೇಜ್ನಲ್ಲಿ ಓದುವಾಗ, ಇಂಜಿನಿಯರಿಂಗ್ ಓದಬೇಕಾದ್ರೆ, ನೀನು ಮುಂದೆ ಏನ್ ಮಾಡಬೇಕು ಅಂತ ಯಾರಾದ್ರೂ ಕೇಳಿದ್ರೆ, ಇನ್ಫೋಸಿಸ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ವಿಪ್ರೋದಲ್ಲಿ ಅಷ್ಟಿತ್ತು ಸರ್. ಈಗ ನಮ್ಮ ಹುಡುಗರನ್ನು ಕೇಳಿ, ಡ್ರೋನ್ ತಯಾರಿಸ್ತಾ ಇದ್ದೀನಿ ಸರ್ ಇಂಡಿಯನ್ ಡಿಫೆನ್ಸ್ಗೆ ಅಂತ ಹೇಳುವಂತ ಹೊಸ ಪೀಳಿಗೆ ನಿರ್ಮಾಣಗೊಂಡಿದೆ. ಹಿ ಕಮ್ಸ್ ಔಟ್ ವಿತ್ ಸ್ಟಾರ್ಟ್ಅಪ್. ನೀವು ಮ್ಯಾನೇಜರ್ಗಳಾಗಿರುವಾಗ, ಜನರಲ್ ಮ್ಯಾನೇಜರ್ಗಳಾಗಿರುವಾಗಲೂ ಕೂಡ ನಿಮ್ಮ ಕಾಲಘಟ್ಟದಲ್ಲಿ ಸ್ಟಾರ್ಟ್ಅಪ್ ಅಂತ ಹೇಳಿ ಬಂದು ಲೋನ್ ತೆಗೆದುಕೊಳ್ಳುವ ಒಬ್ಬನನ್ನು ನೋಡಿರ್ಲಿಕ್ಕಿಲ್ಲ ನೀವು. ಆದ್ರೆ ಇವತ್ತು ಸ್ಟಾರ್ಟ್ಅಪ್ಗಳ ಸಂಖ್ಯೆ ಹೆಂಗಿದೆ ಗೊತ್ತಾ? ಜಗತ್ನಲ್ಲಿ 3ನೇ ದೊಡ್ಡ ರಾಷ್ಟ್ರ ಸ್ಟಾರ್ಟ್ಅಪ್ಗಳಿಗೆ ಆಫ್ಟರ್ ಅಮೆರಿಕ ಅಂಡ್ ಚೈನಾ, ಅದು ಭಾರತ. ಈಗ ಜಗತ್ನಲ್ಲಿ ಇನ್ನೋವೇಷನ್ಗಳಲ್ಲಿ 3ನೇ ದೊಡ್ಡ ರಾಷ್ಟ್ರ ಭಾರತ ಇವತ್ತು. AI ಜಗತ್ತು ಮಾಡೆಲ್ಗಳನ್ನ ಕೊಡುತ್ತೆ ನಿಜ, ಆದ್ರೆ ಭಾರತ ಈ ಫೀಲ್ಡ್ಗೆ ಎಂಟ್ರಿ ಆದ್ರೆ ಭಾರತ ಎಲ್ಲರನ್ನು ಬಡಿದು ತಿನ್ನುತ್ತೆ ಅಂತ ಹೇಳುವ ಮಟ್ಟಿಗೆ ಬಂದಿದ್ದೀವಿ. ನಮ್ಮ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಹೆಂಗಿದೆ ಅಂತಂದ್ರೆ, ಫಿನ್ಟೆಕ್ ನಲ್ಲಿ ಅಗ್ರಣಿಗಳು ನಾವಿವತ್ತು. ನಮ್ಮ UPI ಸಿಸ್ಟಮ್ ಕ್ರೆಡಿಟ್ ಕಾರ್ಡ್ಗೂ ಎಕ್ಸ್ಟೆಂಡ್ ಆದ ನಂತರ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅನ್ನ ಹಿಂದೆ ತಳ್ಳಿ ಭಾರತದ 40% ಮಾರ್ಕೆಟ್ ನಮ್ಮ UPIಗೆ ಹೋಗಿದೆ. ಇದು ಭಾರತದ ಫಿನ್ಟೆಕ್ ಅಡ್ವೆಂಚರ್. ನಾವು ಫಿನ್ಟೆಕ್ ನಲ್ಲಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲವರು. ನಮ್ಮ UPI ಹಿಡ್ಕೊಂಡು ಜಗತ್ತಿನ ಇವತ್ತಿಗೆ ಕನಿಷ್ಠ ಪಕ್ಷ 7-8 ರಾಷ್ಟ್ರಗಳಲ್ಲಿ ನಾವು ನಮ್ಮ ರೂಪೇ ಕಾರ್ಡ್ನಿಂದ ನಮ್ಮ UPI ಟೆಕ್ನಾಲಜಿನ ಬಳಸ್ಕೊಂಡು ದುಡ್ಡನ್ನು ಕೊಡಬಹುದಾಗಿರುವ ಮಟ್ಟಿಗೆ ಬಂದಿದ್ದೀವಿ. ಯಾರಿಗೆ ನೀವು ಬ್ಯಾಂಕಲ್ಲಿರುವಾಗ ಅಕೌಂಟ್ ತೆಗೆಯೋದೇ ಬರೋದಿಲ್ಲ ಅಂತ ಮಾತಾಡ್ತಿದ್ರು, ಅವರೇ ಇವತ್ತು UPIನ ವ್ಯಾಪಕವಾಗಿ ಬಳಸ್ತಿದ್ದಾರೆ. ನೀವು ಬೆಂಗಳೂರಿನಲ್ಲಿ ದೊಡ್ಡ ಹೋಟೆಲ್ಗಳಲ್ಲಿ UPI ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ, ಚಿಕ್ಕ ತರಕಾರಿ ಅಂಗಡಿಗಳಲ್ಲಿ 100% ಒಂದು QR ಸ್ಕ್ಯಾನ್ ಕೋಡ್ ಇರುತ್ತೆ. ಮೋಸ ಮಾಡಬಹುದಿತ್ತು ಮೊದಲು ಅವರಿಗೆ, ಈಗ ಮೋಸ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಅದಕ್ಕೊಂದು ಸ್ಪೀಕರ್ ಜೋಡಿಸ್ಬಿಟ್ಟಿದ್ದಾರೆ. ನೀವು ದುಡ್ಡು ಕೊಟ್ಟ ತಕ್ಷಣ ಬರುತ್ತೆ.
ಸಣ್ಣ ಪುಟ್ಟ ಐಟಮ್ ತಗೊಳಕ್ ನಮ್ಗೆ ನಾಚಿಕೆ ಆಗಬೇಕು. 8 ರೂಪಾಯಿ ಕೊಟ್ರು ಅಂತ ಹೇಳೋದು ಹೆಂಗಪ್ಪ, ಒಂದು 80 ರೂಪಾಯಿದಾದ್ರೂ ತಗೋ, ನೋಡೋರಿಗೆ ಮಾನ ಮರ್ಯಾದೆ ಹೋಗೋದು ಬೇಡ ಅಂತ. ಸೊ ಅಷ್ಟು ದೊಡ್ಡದಾಗ ಸೌಂಡ್ ಮಾಡುತ್ತದೆ ನೀವು ನಿಂತ ತಕ್ಷಣ. 8 ರೂಪಾಯಿ ಕೊಟ್ಟಿದ್ದಾರೆ ಅಂತ, ನಾವು 80 ರೂಪಾಯಿ ಆದ್ರೂ ಕೊಡಬೇಕು ಅಂತ. ಆ ಪರಿಕಲ್ಪನೆಗೆ ಭಾರತ ತನ್ನನ್ನು ತಾನು ಟೆಕ್ನಾಲಜಿಕಲಿ ಅಡಾಪ್ಟ್ ಮಾಡ್ಕೊಳ್ಳುವಂತ ಈ ಪದ್ಧತಿ ಇದೆಯಲ್ಲ, ಇದು ಅಪರೂಪದ್ದು ಅಂತ ಇಡೀ ಜಗತ್ತು ಆಶ್ಚರ್ಯ ಪಡುತ್ತೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಜಗತ್ತಿನ ಮುಂದುವರಿದ ರಾಷ್ಟ್ರಗಳಲ್ಲಿ ನೀವಿವತ್ತು ಏರ್ಪೋರ್ಟಿಗೆ ಹೋದ್ರೆ ಆ ಏರ್ಪೋರ್ಟ್ ಅಲ್ಲಿ ಇವತ್ತಿಗೂ ಲೈನ್ ಅಲ್ಲಿ ನಿಂತ್ಕೊಂಡು ನಿಮ್ ಕಾರ್ಡ್ ತೋರಿಸಿ, ನಿಮ್ ಟಿಕೆಟ್ ತೋರಿಸಿ ಹಂಗ ಹೋಗ್ಬೇಕು. ಆದ್ರೆ ಭಾರತ ಡಿಜಿ ಯಾತ್ರಾ ಹೆಂಗ್ ಡೆವಲಪ್ ಮಾಡಿದೆ ಅಂತಂದ್ರೆ, ನೀವು ಆ ಕ್ಯಾಮೆರಾ ಮುಂದೆ ನಿಂತ್ಕೊಂಡ್ರೆ ನಿಮ್ ರೆಟಿನಾ ಸ್ಕ್ಯಾನ್ ಮಾಡುತ್ತೆ, ನಿಮ್ಮ ಫೋಟೋ ಜೊತೆ ಕನೆಕ್ಟ್ ಮಾಡುತ್ತೆ, ಕನೆಕ್ಟ್ ಮಾಡಿ ಡೈರೆಕ್ಟ್ ಒಳಗೆ ಬಿಟ್ಬಿಡುತ್ತೆ ನಿಮ್ಮನ್ನ. ಭಾರತ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇದೆ, ಸ್ಪೀಡ್ ಇದೆಯಲ್ಲ, ಅನ್ಇಮ್ಯಾಜಿನಬಲ್ ಸ್ಪೀಡ್ ಅಲ್ಲಿ ಹೋಗ್ತಿದೆ. ಆದ್ರೆ ಇಷ್ಟೇ ಅಲ್ಲ, ಭಾರತ ಇವತ್ತು ಹೇಗೆ ಬೆಳೆದು ನಿಂತಿದೆ ಅಂತಂದ್ರೆ, ನಾವಿವತ್ತು ವರ್ಲ್ಡ್ ಲೀಡರ್ಗಳ ಜೊತೆ ಭಾರತವನ್ನ ಈ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಭಾರತವನ್ನು ರೂಪಿಸಿಕೊಂಡಿರೋದಿದೆಯಲ್ಲ, ಎಂತ ಅದ್ಭುತ. ಈ ಅಮೆರಿಕ ಅಫ್ಘಾನಿಸ್ತಾನ್ ಬಿಟ್ಟು ಹೋಗ್ಬಿಡುತ್ತಲ್ಲ ಮಧ್ಯದಲ್ಲಿ ಒಂದ್ಸಲ ಬೈಡನ್ ಇದ್ದಾಗ, ಆಗ ಚೈನಾ ಮತ್ತು ಪಾಕಿಸ್ತಾನ ಬಹಳ ಖುಷಿ ಆಗ್ಬಿಟ್ಟಿತ್ತಂತೆ. ಯಾವ ಕಾರಣಕ್ಕೂ ತಾಲಿಬಾನಿಗಳು ಭಾರತದ ಜೊತೆಗೆ ಹೋಗೋದಿಲ್ಲ, ಅವರು ಪಾಕಿಸ್ತಾನ ಜೊತೆಗೆ ನಿಂತ್ಕೊಳ್ತಾರೆ. ಹಿಂಗಾಗಿ ಭಾರತವನ್ನ ಇನ್ ಮುಂದೆ ಕಿರಿಕಿರಿ ಮಾಡ್ಲಿಕ್ಕೆ ನಮ್ಗೊಂದು ಒಳ್ಳೆ ಅವಕಾಶ ಅಂತ ಅವ್ರು ಕಾಯ್ತಾ ಇರುವಾಗ, ಭಾರತ ತಾಲಿಬಾನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಅಫ್ಘಾನಿಸ್ತಾನದ ಡೆವಲಪ್ಮೆಂಟ್ ನಮ್ ಬಿಡಿ, ಪಾಕಿಸ್ತಾನ ಚೈನಾ ನೀವು ನೋಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ ನಂತರ ಇವತ್ತು ಅಫ್ಘಾನಿಸ್ತಾನದ ಡೆವಲಪ್ಮೆಂಟ್ ನಲ್ಲಿ ಭಾರತದ ಬಲು ದೊಡ್ಡ ಪಾತ್ರ. ತಾಲಿಬಾನಿಗಳ ಲೀಡರ್ ಒಬ್ಬ ಇತ್ತೀಚೆಗೆ ಫಾರಿನ್ ಮಿನಿಸ್ಟರ್ ಭಾರತಕ್ಕೆ ಬರ್ತಾನೆ, ಭಾರತೀಯರ ಜೊತೆಗೆ ಮಾತನಾಡ್ತಾನೆ, ಇಲ್ಲಿನ ಮಿನಿಸ್ಟರ್ ಜೊತೆ ಮಾತನಾಡ್ತಾನೆ. ನಮಗೆ ಭಾರತ, ಅವನು ಏನ್ ಹೇಳ್ತಾನೆ ಗೊತ್ತಾ, ತನ್ನ ದೇಶಕ್ಕೆ ಹೋಗಿ ಅವನು ಭಾರತ ಕೊಟ್ಟಿರುವಂತ ಆಂಬ್ಯುಲೆನ್ಸ್ಗಳನ್ನು ತೋರಿಸಿ ಹೇಳ್ತಾನೆ, ಪಾಕಿಸ್ತಾನ ನಮ್ಮ ಜನರ ಜೀವ ತೆಗೆಯುತ್ತೆ, ಭಾರತ ಜೀವ ಉಳಿಸ್ಲಿಕ್ಕೆ ಆಂಬ್ಯುಲೆನ್ಸ್ ಕೊಡುತ್ತೆ, ನಾವು ಯಾರ ಜೊತೆ ನಿಂತ್ಕೋಬೇಕು ಹೇಳಿ ಅಂತ ಫಾರಿನ್ ಮಿನಿಸ್ಟರ್ ಹೇಳ್ತಾನೆ. ಹೊಸ ಭಾರತದ ಡೆವಲಪ್ಮೆಂಟಲ್ ಆಟಿಟ್ಯೂಡ್ ಹಿಂಗಿದೆ. ಇವತ್ತು ಭಾರತ ಹೆಂಗಿದೆ ಅಂತಂದ್ರೆ, ನಮಗೆ ಅಮೆರಿಕಕ್ಕೂ ರಷ್ಯಾಕ್ಕೂ ಜಗಳ ಇದೆ. ನಮಗೆ ರಷ್ಯಾನೂ ಫ್ರೆಂಡು, ಅಮೆರಿಕಾನೂ ಫ್ರೆಂಡು. ಅಮೆರಿಕಕ್ಕೂ ಚೈನಾಕ್ಕೂ ಜಗಳ ಇದೆ. ನಮ್ಗೆ ಅಮೆರಿಕಾನೂ ಫ್ರೆಂಡು, ಚೈನಾನೂ ಫ್ರೆಂಡು. ಇಸ್ರೇಲಿಗೂ ಮತ್ತು ಸೌದಿ ಅರೇಬಿಯಾಗೂ ಕಿತ್ತಾಟ ಇರ್ಬೋದು, ನಮ್ಗೆ ಸೌದಿ ಅರೇಬಿಯಾನು ಫ್ರೆಂಡು, ಇಸ್ರೇಲು ಫ್ರೆಂಡು. ನಮ್ದು ಒಂದು ಪಾಲಿಸಿ, ಈಗ ನನ್ನ ದೇಶಕ್ಕೆ ಏನು ಅನುಕೂಲ ಆಗುತ್ತೋ ಅದೆಲ್ಲವನ್ನೂ ಮಾಡ್ತೀವಿ, ಯಾವುದರಿಂದ ನನ್ನ ದೇಶಕ್ಕೆ ತೊಂದರೆ ಆಗುತ್ತೋ ಅದು ಯಾವುದರಲ್ಲೂ ನಾವಿಲ್ಲ ಅಂತ ಹೇಳುವಂತ ಸಿಂಗಲ್ ಪಾಲಿಸಿಯಿಂದ ಇಡೀ ಜಗತ್ತನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗಿದೆಯಲ್ಲ, ಹೊಸ ಭಾರತ ಇದು. ಇವೆಲ್ಲ ಕೇಳುವಾಗ ಬಹಳ ಖುಷಿ ಅನ್ಸುತ್ತೆ. ಆದ್ರೆ ಒಂದು ಸಣ್ಣ ಸಮಸ್ಯೆ ಇದೆ. ಈ ಹೊಸ ಭಾರತದ ಸಣ್ಣ ಸಮಸ್ಯೆ ಏನು ಅಂತಂದ್ರೆ, ಭಾರತ ಜಗತ್ತಿನ ಮಟ್ಟದಲ್ಲಿ ಅತ್ಯಂತ ಚೆನ್ನಾಗಿ ಬೆಳೀತಾ ಇದೆ, ಒಳಗಡೆ ಕುಸಿದು ಬಿದ್ದು ಹೋಗ್ತಿದೆ. ಬಹಳ ನೋವು ಅನ್ಸುತ್ತೆ. ನಾನು ತುಂಬಾ ಕಾಲೇಜುಗಳಿಗೆ ಹೋಗ್ತಿರ್ತೀನಿ, ಮಕ್ಕಳ ಜೊತೆ ಮಾತಾಡ್ತಿರ್ತೀನಿ. 5 ವರ್ಷಗಳ ಹಿಂದೆ ಇದ್ದ ಆ ಸ್ವಾಭಿಮಾನದ ಮನಸ್ಥಿತಿ ಇವತ್ತಿಲ್ಲ ರೀ, ಖಂಡಿತವಾಗಿಯೂ ಇಲ್ಲ. ನಮ್ಮ ಮಕ್ಕಳು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಕೇಳುವ ಮನಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವುದು ಓವು ಅಂತ ಅನ್ಸೋದಿಲ್ಲ. ಈಗ ನಾನು ನಿಮ್ಗೆ ಹೇಳ್ತಿರ್ಬೇಕಾದ್ರೆ, ಫ್ರೆಜೈಲ್ 5 ಇಂದ ಇಂಡಿಯಾ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ ಆಯಿತು ಅಂದ್ರೆ ನಿಮ್ಗೆ ಸಲ ಪ್ರೌಡ್ ಫೀಲ್ ಆಗುತ್ತೆ. ಶಬಾಷ್. ನಾವಿವತ್ತು ಡ್ರೋನ್ ಅನ್ನು ತಯಾರು ಮಾಡುವಂತ ಭಾರತದ ಸ್ಟಾರ್ಟ್ಅಪ್ಗಳು ಶುರು ಆಗ್ತಿವೆ ಅಂತಂದಾಗ ನಿಮ್ಗೆ ಖುಷಿ ಅನ್ಸುತ್ತೆ. ನಮ್ಮ ಹುಡುಗರ ಮುಂದೆ ಹೇಳಿ ಇದನ್ನ, ಹೌದಾ? ಅಷ್ಟೇ, ನೋ ರಿಯಾಕ್ಷನ್ ಅಟ್ ಆಲ್. ಅವರಲ್ಲಿ ಆಸಕ್ತಿಯೇ ಉಳ್ಕೊಂಡಿಲ್ಲ. ಯಾವುದರಲ್ಲೂ ಆಸಕ್ತಿ ಇಲ್ಲದ ಒಂಥರ ಎಲ್ಲವನ್ನು ಕಳಕೊಂಡ ಮನಸ್ಥಿತಿಯ ತಾರುಣ್ಯ ವರ್ಗವನ್ನು ಸೃಷ್ಟಿಸ್ತಾ ಇದ್ದೀವ ಅಂತ ಹೆದರಿಕೆ ಕಾಡ್ತಿದೆ. ನನಗೊಂದು ಭಯ ಇದೆ ಅಂತರಂಗದಲ್ಲಿ. ಸ್ವಾಭಿಮಾನ ಯಾವಾಗ ಬರುತ್ತೆ ಅಂತ ನಾನು ಇದ್ರ ಮೇಲೆ ತುಂಬಾ ಯೋಚನೆ ಮಾಡ್ತೀನಿ ಒಬ್ಬನೇ ಕೂತಾಗ. ಯಾಕೆ ಹಿಂಗಾಗೋಯ್ತು ಅನ್ನೋದು ಪ್ರಶ್ನೆ. ಆದ್ರೆ ಇಲ್ಲಿಂದ ಆಚೆ ತರೋದು ಹೇಗೆ? ಭಾರತ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿರುತ್ತೆ, ಆದ್ರೆ ಆ ಶ್ರೀಮಂತಿಕೆಯನ್ನೆಲ್ಲ ಕಳಕೊಳ್ಳುವಂತ ಮುಂದಿನ ಪೀಳಿಗೆ ಬಂತು ಅಂತಂದ್ರೆ ಏನು ಉಪಯೋಗ? ಕಷ್ಟಪಟ್ಟು ಕಟ್ಟಿ. ಭಾರತ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಅಗ್ರಣಿ ಆಗುತ್ತೆ, ಆದರೆ ಆ ಟೆಕ್ನಾಲಜಿಯನ್ನು ಬಳಸಿಕೊಂಡು ಎದುರಿಸಬೇಕಾಗಿರುವಂತ ಮನಸ್ಥಿತಿಯೇ ಇಲ್ಲದ ತಾರುಣ್ಯವನ್ನು ತಗೊಂಡು ಏನ್ ಮಾಡೋದು? ಹೇಗೆ ಸರಿ ಮಾಡಬೇಕು ಇದನ್ನು? ನನ್ಗೆ ಯಾವಾಗಲೂ ಅನ್ಸೋದು, ಪ್ರಾಬ್ಲಮ್ ನಮ್ಮ ಜೊತೆಗೆ ಇರೋದು. ಸ್ವಾಭಿಮಾನ 3 ಹಂತದಲ್ಲಿ ಬರುತ್ತೆ. ಮೊದಲನೇದು ಹಸಿವಿನೊಂದಿಗೆ ಸ್ವಾಭಿಮಾನ ಬರುತ್ತೆ. ನಮ್ಮಲ್ಲಿ ಬಹುತೇಕರು ಸ್ಕೂಲಿಗೆ ಹೋಗಿ ಕಾಲೇಜ್ಗೆ ಹೋಗಿ ಓದಿದ್ದು ಯಾಕೆ ಅಂತಂದ್ರೆ ಮನೇಲಿ ಊಟದ ಗತಿ ಇರಲಿಲ್ಲ ಅಂತ. ಬಹಳ ಕಷ್ಟ ಇತ್ತು ಮನೆಯಲ್ಲಿ. ನಮ್ಮಮ್ಮ, ನನ್ನ ಕಾಲದಲ್ಲೂ ನಮ್ಮಮ್ಮ ಹೇಳೋರು, ನನ್ನ ಅಪ್ಪನಿಗೆ 110 ರೂಪಾಯಿ 120 ರೂಪಾಯಿ ಸ್ಯಾಲ್ರಿ, ಗೌರ್ಮೆಂಟ್ ಟೀಚರ್ ನಮ್ಮಪ್ಪ.
ಪಕ್ಕದಲ್ಲಿ ಯಾವುದಾದ್ರೂ ಸೂಪರ್ ಡಿಲಕ್ಸ್ ಬಸ್ ನೋಡುವಾಗ, ನಾವು ಕೆಂಪು ಬಸ್ಸಲ್ಲಿ ಓಡಾಡ್ತಾ ಇದ್ದಿದ್ದು, ಸೂಪರ್ ಡಿಲಕ್ಸ್ ಬಸ್ಸನ್ನು ಹೀಗೆ ನೋಡ್ತಾ ಕೂತಿರುವಾಗ ನಮ್ಮ ಅಕ್ಕ ಹೇಳೋಳು, ನೀನು ದುಡಿಯುವಾಗ ಹೋಗ್ಬೇಕಷ್ಟೇ ಅದರಲ್ಲಿ, ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ನಮ್ಮ ಅಕ್ಕ ಹೇಳೋಳು ನಂಗೆ. ಫೈನ್, ಇವತ್ತು ನಾನು ಭಾರತದಲ್ಲಿ ಓಡಾಡಿರ್ಬೋದಾಗಿದ್ದ ಬೆಸ್ಟ್ ಆಫ್ ದ ಬೆಸ್ಟ್ ಬಸ್ಸಸ್ ಎಲ್ಲ ಓಡಾಡ್ಬಿಟ್ಟಿದ್ದೀನಿ. ಬಟ್ ನಂಗೆ ಇವತ್ತಿಗೂ ನೆನಪಿದೆ, ಆ ಒಂದು ಅರ್ಜಿತ್ತಲ್ಲ ನಮಗೆ, ಆ ಬಸ್ಸಲ್ಲಿ ಒಂದಿನ ಹೋಗ್ಬೇಕು, ಈ ಕಾರಲ್ಲಿ ಒಂದಿನ ಹೋಗ್ಬೇಕು, ಒಂದಿನ ವಿಮಾನದಲ್ಲಿ ಹೋಗ್ಬೇಕು. ನಿಮ್ಮ ಮಕ್ಕಳಿಗೇನು ಬಾಕಿನೇ ಉಳಿಸ್ಲಿಲ್ಲ, ಅವನಿಗೆ ಯಾವ ಕಾರು ಬಾಕಿ ಉಳಿಸ್ಲಿಲ್ಲ, ಯಾವ ವಿಮಾನವೂ ಬಾಕಿ ಉಳಿಸ್ಲಿಲ್ಲ. ಇವತ್ತಿನ ಕಾಲೇಜಿಗೆ ನೀವು ನಿಮ್ಮ ಮಕ್ಕಳನ್ನು ಯಾವ ಸ್ಕೂಲಿಗೆ ಕಳಿಸ್ತೀರೋ ಆ ಸ್ಕೂಲಿನ ಮಕ್ಕಳು ಟ್ರಿಪ್ಪಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಗೋಕರ್ಣಕ್ಕ? ಅವ್ರೇನ್ ಟ್ರಿಪ್ಪಿಗೆ ಹೊರನಾಡಿ ಕರ್ಕೊಂಡು ಹೋಗ್ತಾರ? ಶೃಂಗೇರಿ, ಮಲೇಷಿಯಾಕ್ಕೆ? ಏನಿದೆ ಮಲೇಷಿಯಾದಲ್ಲಿ? ಆದ್ರೆ ತಂದೆಯ ಪ್ರೆಸ್ಟೀಜು, ನನ್ನ ಮಗ ಮಲೇಷಿಯಾಕ್ಕೆ ಹೋಗಿ ಬಂದ ಅಂತ ಅವನಿಗೆ ನೀವು ತೋರಿಸಬೇಕಾದ್ದು, ನೋಡಬೇಕಾದ್ದು ಎಲ್ಲವನ್ನು ಮುಗಿಸಿದ ಮೇಲೆ ಅವನು ಓ ಅನ್ನೋದು ಏನೂ ಇಲ್ಲ, ಹಸಿವೇ ಇಲ್ಲ. ಎರಡನೇದು ಸ್ವಾಭಿಮಾನ, ಯಾವ ಹಸಿವು ಅವನು ಉಳ್ಕೊಂಡಿಲ್ಲ. ಇವತ್ತು ನಾನು ತಮಾಷೆ ಮಾಡ್ತಿರ್ತೀನಿ, ನಾನು ಚಿಕ್ಕವನಿರುವಾಗ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡೋರು, ನಮ್ಮಮ್ಮ ಬಹಳ ಚೆನ್ನಾಗಿ ಮಾಡೋರು ಒಬ್ಬಟ್ಟು. ಆದ್ರೆ ವರ್ಷಕ್ಕೆ ಒಂದೇ ದಿನ, ಯುಗಾದಿ ಬಂದ್ರೆ ಮಾತ್ರ ಒಬ್ಬಟ್ಟು. ಬೆಳಗ್ಗೆ 3:30-4 ಗಂಟೆಗೆ ನಮ್ಮ ಅಮ್ಮ ಎದ್ದು ಒಬ್ಬಟ್ಟು ಮಾಡಬೇಕಾದ್ರೆ ಯಾವತ್ತು 6:30 7 ಅವತ್ತು ಮಾತ್ರ 4 ಗಂಟೆಗೆ ಎಚ್ಚರ ಆಗೋದು, ಮೂಗಷ್ಟು ಸ್ಟಾರ್ಟ್ ಎಚ್ಚರ ಆಗ್ಬಿಡೋದು. ಎಚ್ಚರ ಆಗಿ ಹೆಂಗೋ ಸ್ನಾನ ಮಾಡಿ 7 ಗಂಟೆವರೆಗೂ ಒದ್ದಾಡಿ ಸ್ನಾನ ಮಾಡಿ ಹೋಗಿ ನಿಂತ್ರೆ ನಮ್ಮಮ್ಮ ಕಪಾಳ ಕೊಂಡ್ಕೊಡೋಳು, ಎಂಜಲ್ ಮಾಡಬಾರ್ದು. ಎಂಜಲ್ ಅಂದ್ರೆ ತಿನ್ನೋದಲ್ಲ, ನೋಡಬಾರ್ದು, ದೇವ್ರ ಪೂಜೆ ಇದೆ ಅವತ್ತು ಅಂತ. ದೇವರ ಪೂಜೆ ಎಲ್ಲ ದಿನ 12:30 1 ಗಂಟೆಗೆ ಮುಗಿಯುತ್ತೆ, ಹಬ್ಬದ ದಿನ ಮಾತ್ರ 3 ಗಂಟೆಗೆ. ಅದ್ರ ಎದುರುಗಡೆ ನಿಂತ್ಕೊಂಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾದು ಕಾದು ಆ ಒಬ್ಬಟ್ಟಿನ ಮೊದಲನೇ ತುತ್ತು ಬಾಯಿಗಿಡುವಾಗ ಆಹಾ ಏನ್ ಚಂದ ಅನ್ನಿಸ್ತಿತ್ತು. ಇವತ್ತು ಹೋಳಿಗೆ ಮನೆ ರೆಡಿ ಇದೆ, ಯಾವ ಒಬ್ಬಟ್ಟು ಬೇಕೋ ಸಿಗುತ್ತೆ, ಯಾವ ಸೀಸನ್ ಅಲ್ಲಿ ಬೇಕಿದ್ರೂ ಸಿಗುತ್ತೆ. ಯುಗಾದಿ ಕಾಯ್ಬೇಕು ಅಂತಾನೆ ಇಲ್ಲ, ಅವನಿಗೆ ಆ ಹಸಿವು ಹೋಯ್ತು. ಹೋಗ್ಲಿ, ಎರಡನೇದು ಸ್ವಾಭಿಮಾನ ಜಾಗೃತಿ ಆಗ್ಲಿಕ್ಕೆ ಅವಮಾನ ಆದ್ರೂ ಮಾಡ್ಬೇಕು ಯಾರಾದ್ರೂ. ಇವತ್ತು ಅವಮಾನಕ್ಕೂ ಜಾಗ ಉಳಿಸ್ತೀರ ನಾವು. ಇವತ್ತು ಅವಮಾನವಾದರೆ ಅವನು ಸ್ವಾಭಿಮಾನಿ ಆಗೋದಿಲ್ಲ, ಸೂಸೈಡ್ ಮಾಡ್ಕೋತಾನೆ. ನಾನು ಕೆಲವು ಮಕ್ಕಳ ಸೂಸೈಡ್ ನೋಡಿದೆ. 9ನೇ ಕ್ಲಾಸಿನ ಹೆಣ್ಮಕ್ಳು, ಪ್ರಾಬಬ್ಲಿ 2 ವರ್ಷದ ಹಿಂದೆ ಸೂಸೈಡ್ ಮಾಡ್ಕೊಂಡು ನೋಟ್ ಏನ್ ಬರದ್ಲು ಗೊತ್ತಾ? 9ನೇ ಕ್ಲಾಸಿನ ಹುಡುಗಿ. ನಾನು ನನ್ನ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಬರ್ತಿದ್ದೆ, ಎಲ್ಲದನ್ನೂ ಲೈಕ್ ಮಾಡ್ತಿದ್ದೆ. ನಂದನ್ನು ಇವ್ರು ಯಾರು ಲೈಕ್ ಮಾಡ್ತಿರ್ಲಿಲ್ಲ. ನನ್ನ ಕಂಡ್ರೆ ಇವ್ರಿಗೆ ಯಾಕೆ ಇಷ್ಟು ಕೋಪ ಅನ್ನೋ ಕಾರಣಕ್ಕೆ ನಾನು ಸಹಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅಂತ. ಒಂದು ಇನ್ಸ್ಟಾಗ್ರಾಮ್ನ ಲೈಕ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೊಟ್ಟೆ ಹಸಿವು ಅಂತ ಅಳ್ತಿದ್ದ ಕಾಲ ಹೋಯ್ತು. ಈಗ ಹೆಂಗ್ ಗೊತ್ತಾ? ಅಯ್ಯೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಯಾರೋ, ಹೋಗ್ಬಿಟ್ಟು ಅಳೋದು ನೋಡ್ಬೇಕು ಅವರು, ಅಯ್ಯೋ ಬದುಕೆ ಕಳೆದೋಯ್ತು ಅಂತ. ನನಗೆ ನನ್ನ ಯೋಗ್ಯತೆ ಚೆನ್ನಾಗಿ ಗೊತ್ತು. ಅವರು ಚಕ್ರವರ್ತಿ ಸೂಲಿಬೆಲೆಯವರ ಯೂಟ್ಯೂಬ್ ಅನ್ನ 8 ಕೋಟಿ ಜನ ನೋಡಿದ್ದಾರೋ 9 ಕೋಟಿ ನೆವರ್ ಸೀನ್ ಇಟ್ ನೋಡಿದ್ದಾರೆ ಅಂತ ಹೇಳ್ತಾರಲ್ಲ. ಮಜಾ ಏನ್ ಗೊತ್ತಾ? ಈ 8 ಕೋಟಿ ವ್ಯೂಸ್ ನಲ್ಲಿ 7.25 ಕೋಟಿ ಜನ 3 ಸೆಕೆಂಡ್ ನೋಡಿರ್ತಾರೆ. 6.25 ಕೋಟಿ ಜನ 1 ನಿಮಿಷ ನೋಡಿರ್ಬೋದು. ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಜನ ನೋಡೋದೇ ಇಲ್ಲ. ನಮ್ಗೆಲ್ರಿಗೂ ಇನ್ನು ಸ್ವಲ್ಪ ದಿನ ಹೋದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಈ ಬೆರಳು ಉದ್ದ ಆಗಿರುತ್ತೆ, ಹಿಂಗೊಂದು ಒಂದು 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 ಈ ಬೆರಳು ಸ್ವಲ್ಪ ಉದ್ದ ಆಗಿರುತ್ತೆ. ಬಿಟ್ರೆ ನಾನು ಇವತ್ತಿನ ತರುಣರಿಗೆ ಹೇಳ್ತೀನಿ, ನೀವು ನಿಮ್ಮ ತಂದೆ ನಿಮ್ಗೆ ಇದನ್ನಾದ್ರೂ ಕೊಟ್ರು, ನೀವು ನಿಮ್ಮ ಮಕ್ಕಳಿಗೆ ಈ ಉದ್ದವಾಗಿರುವ ಬೆರಳನ್ನು ಬಿಟ್ರೆ ಕೊಡ್ಲಿಕ್ಕೆ ಯಾವ ಯೋಗ್ಯತೆಯೂ ಇಲ್ಲ ಅಂತ. ವೇರ್ ವಿ ಫೇಲ್ಡ್. ಇವತ್ತು ಅದನ್ನು ವಾಪಸ್ ರಿವಿಸಿಟ್ ಮಾಡಬೇಕಾಗಿರುವಂಥ ಅಗತ್ಯ ಇದೆ ಅಂತ. ಆದರೆ ಒಂದು ಸಂತೋಷ ಏನು ಅಂತಂದರೆ, ಸ್ವಾಭಿಮಾನಕ್ಕೆ 3ನೇದೊಂದು ಮಾರ್ಗ ಇದೆ. ಅವರಿಗೆ ಹಸಿವು ಉಳಿಸ್ಲಿಲ್ಲ, ಅವರಿಗೆ ಅವಮಾನಕ್ಕೆ ಅವಕಾಶ ಕೊಡಲಿಲ್ಲ. 3ನೇದೊಂದಿದೆ, ಜ್ಞಾನದ ಕಾರಣಕ್ಕೆ ಸ್ವಾಭಿಮಾನವಾಗುತ್ತೆ. ಸ್ವಾಮಿ ವಿವೇಕಾನಂದರಿಗೆ ಹಸಿವಿರಲಿಲ್ಲ, ಅವಮಾನನೂ ಮಾಡಲಿಲ್ಲ. ಆದರೆ ಜ್ಞಾನ ಹೆಂಗಿತ್ತು ಅಂತಂದರೆ, ಅಮೇರಿಕಾದ ವೇದಿಕೆ ಮೇಲೆ ನಿಂತಾಗ, ನಾನು ಯಾವ ದೇಶದಿಂದ ಬಂದಿದ್ದೀನಿ ಗೊತ್ತೇನೋ, ನಿಮ್ಮ ದೇಶದಿಂದ ನಿಮ್ಮ ಜನರನ್ನೆಲ್ಲ ಓಡಿಸಿದಾಗ ಅವರಿಗೂ ಆಶ್ರಯ ಕೊಟ್ಟಂತ ಜನಾಂಗವನ್ನು ಹೊಂದಿರುವಂಥ ಭಾರತದಿಂದ ಬಂದಿದ್ದೀನಿ, ಹಿಂದೂ ಧರ್ಮದಿಂದ ಬಂದಿದ್ದೀನಿ ಅನ್ನೋ ಸ್ವಾಭಿಮಾನವನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ದೇರ್ ವಾಸ್ ನಾಲೆಜ್ ವಿತ್ ಹಿಮ್. ನಂಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಆ ನಾಲೆಡ್ಜನ್ನು ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಬೇಕಾದಂಥ ಅಗತ್ಯ ಇದೆ.
ನಮ್ಮ ಸ್ವಾಭಿಮಾನಕ್ಕೆ, ಭಾರತದ ಹೆಮ್ಮೆಗೆ ಕಾರಣವಾಗಿರುವ ಸಂಗತಿಗಳನ್ನು ಅವ್ರ ಜೊತೆ ಹಂಚಿಕೊಂಡು ಜಗತ್ತಿನ ಮುಂದೆ ನಿಲ್ಲಬೇಕಾದ್ರೆ ತಲೆ ತಗ್ಗಿಸಿ ಎಲ್ಲ ಕಣೋ, ಎದೆ ಉಬ್ಬಿಸಿ ನಿಲ್ಲಬೇಕಾಗಿರುವಂಥ ಕಾಲ ಇದೆ ಅಂತ ನಾವು ಮುಂದಿನ ಪೀಳಿಗೆಗೆ ಹೇಳಬೇಕಾಗಿದೆ. ಆ್ಯಂಡ್ ಐ ಬಿಲೀವ್ ಅದನ್ನು ನಾವೆಲ್ಲರೂ ಸೇರಿ ಜೊತೆಯಲ್ಲಿ ಮಾಡಬೇಕಾಗಿರುವಂಥ ಸಂಗತಿ ಅದು. ನಿವೃತ್ತಿ ಮಾರ್ಗದಲ್ಲಿ ಯಾರ್ಯಾರು ಇರ್ತೀರೋ, ಹೊಸ ಹೊಸ ಅಂತಹ ಜ್ಞಾನಕ್ಕೆ ತಮ್ಮನ್ನು ತಾವು ತೆರೆಕೊಂಡಿರ್ತೀರೋ ಅವರ ಕೆಲಸ ಬಹಳ ದೊಡ್ಡದಿದೆ. ಹೀಗಾಗಿ ಯುವ ಬ್ರಿಗೇಡ್ ಅಂತ ನಾವೇನು ಕರೆಯುವಾಗ ಆ ಯುವಕರನ್ನು ತಯಾರು ಮಾಡುವಂಥ ಒಂದು ಬ್ರಿಗೇಡ್ನಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಅಂಥ ಶಕ್ತಿಯನ್ನು ಭಗವಂತ ನಮ್ಮೆಲ್ಲರಿಗೂ ಕೊಡಲಿ. ಮುಂದಿನ ಪೀಳಿಗೆಯನ್ನು ಅವರು ಟ್ರೈನ್ ತಪ್ಪಿಸಿಕೊಳ್ಳದಂತೆ ಆ ಟ್ರೈನಿಗೆ ಹತ್ತಿಸಿಬಿಟ್ರೆ ನಮ್ಮ ಕೆಲಸ ಮುಗೀತು. ಆಮೇಲೆ ಟ್ರೈನ್ ಕರ್ಕೊಂಡು ಹೋಗುತ್ತೆ. ಆ ಟ್ರೈನ್ ತಪ್ಪಿಸ್ಕೊಳ್ಳದೆ ಇರೋ ಥರ ನೋಡಬೇಕು ಅಷ್ಟೇ, ಅದರ ಪ್ರಯತ್ನ ಆಗಬೇಕು. ನಾನು ಇತ್ತೀಚೆಗೆ ಒಬ್ಬ ಸ್ವಾಮೀಜಿ ಜೊತೆಗೆ ಮಾತಾಡುವಾಗ ಅವ್ರು ಹೇಳಿದರು, ಸದ್ಯಕ್ಕೆ ಇದು ಸುಧಾರಿಸಲ್ಲ ಕಣ ಚಕ್ರವರ್ತಿ ಅನ್ನೋದು. ಏನು ಸ್ವಾಮೀಜಿ ಮತ್ತೆ ಏನು ಮಾಡಬೇಕು? ಅವರಂದ್ರು ಏನೂ ಇಲ್ಲ, ಆ ಸುಧಾರಿಸುವ ಟೈಮ್ ಬರುತ್ತಲ್ಲ ಅಲ್ಲಿವರೆಗೂ ಇವ್ರನ್ನ ಕರ್ಕೊಂಡು ಹೋಗ್ಬೇಕಷ್ಟೇ, ಅವ್ರು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ಬಾರ್ದು. ಅಲ್ಲಿವರೆಗೂ ಸಸ್ಟೈನ್ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತ ಸಮ್ವೇರ್ ಐ ಥಿಂಕ್ ಆ ಪ್ರಯತ್ನ ನಮ್ದು ಆಗಬೇಕು ಅಂತ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಚಾಲೆಂಜ್ ಇದೆ. ಇನ್ನೊಂದು 6 ತಿಂಗಳು ಟಫ್ ಟೈಮ್. ಯಾಕೆ ಅಂತಂದರೆ ಅಮೆರಿಕ ಜೊತೆಗಿನ ಟ್ಯಾರಿಫ್ ವಾರ್ ಜೋರಾಗಿ ನಡೀತಾ ಇದೆ. ಈ ಟ್ಯಾರಿಫ್ ವಾರ್ ತಕ್ಷಣಕ್ಕೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಅಂತಂದ್ರೂ ಕಾಲಕ್ರಮದಲ್ಲಿ ಪ್ರಾಬ್ಲಮ್ ಗೊತ್ತಾಗುತ್ತೆ. ಭಾರತದಂಥ ರಾಷ್ಟ್ರವನ್ನು ತಮ್ಮ ಕಪಿ ಮುಷ್ಟಿಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಎನ್ನುವಂಥ ಆಕ್ರೋಶ ಅಮೆರಿಕನ್ ಜೈಂಟ್ಸ್ಗೆ ಹೆಂಗಿದೆ ಅಂತಂದರೆ, ಈ 6 ತಿಂಗಳಲ್ಲಿ ಹೆಚ್ಚು ಜನ ಕೆಲಸ ಕಳ್ಕೊಳ್ತಾರೆ. ಈ 6 ತಿಂಗಳಲ್ಲಿ ಭಾರತದಲ್ಲಿ ಎಲ್ಲೆಲ್ಲೋ ರೈಟ್ಸ್ ಉಂಟು ಮಾಡುವಂಥ ಪ್ರಯತ್ನಗಳು ಶುರುವಾಗ್ಬಿಡ್ತವೆ. ಇದ್ದಕ್ಕಿದ್ದಂತೆ ಭಾರತದ ಕುರಿತಂಥ ನೆಗೆಟಿವ್ ಚಿಂತನೆಯನ್ನು ಸಮಾಜದಲ್ಲಿ ಹರಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ 6 ತಿಂಗಳು ಬಹಳ ಕ್ರೂಷಿಯಲ್ ಆಗಿದೆ. ಈ 6 ತಿಂಗಳನ್ನು ನಾವು ಸ್ವಲ್ಪ ಚೆನ್ನಾಗಿ ಕಾಪಾಡ್ಕೋಬೇಕು. ಯಾರ್ಯಾರು ಸಮಾಜದಲ್ಲಿ ಸಚ್ಚಿಂತನೆಯನ್ನು ಸ್ಪ್ರೆಡ್ ಮಾಡಬಲ್ಲೆವೋ ನಾವೆಲ್ಲರೂ ಒಟ್ಟಾಗಿ ಜೊತೆಯಲ್ಲಿ ದುಡಿಬೇಕಾಗಿರುವಂಥ ಅಗತ್ಯ ಈಗಿದೆ ಅಂತ ಭಾವಿಸ್ತೀನಿ. ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಅಂತ ಶಕ್ತಿ ನಮಗೆಲ್ಲರಿಗೂ ಕೊಡಲಿ ಅಂತ ಪ್ರೀತಿಯಿಂದ ಆಲಿಸ್ತೀನಿ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳಿಂದ ವಿರಮಿಸೋಕ್ಕಿಂತ ಮುಂಚೆ ಅವರು ಪ್ರಶ್ನೋತ್ತರ ಅಂತ ಹಾಕಿದ್ದಾರೆ. 11:15 ಮುಗಿಬೇಕಿತ್ತು. ನನಗೆ 5 ನಿಮಿಷ ಜಾಸ್ತಿ ತಗೊಳ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ, ನೀವು ತುಂಬ ಹಿರಿಯರು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಯೋಗ್ಯತೆ ಖಂಡಿತವಾಗಿಯೂ ನನಗಿಲ್ಲ. ಆದರೆ ಒಂದಂತೂ ಹೇಳಬಲ್ಲ, ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಾಗಲಿಲ್ಲ ಅಂತಂದರೆ ಇಂಥ ಪ್ರಶ್ನೆ ಇದೆ ಅಂತ ಉತ್ತರ ಹುಡುಕಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಏನಾದರೂ ಇದ್ರೆ ಕೇಳ್ಬೋದು ಅಂತ. ಹೇಳಿ. ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಸೇಫ್. ಸರ್, ಮುಸ್ಲಿಮರು ದಿನಕ್ಕೆ 5 ಸಾರಿ ನಮಾಜ್ ಮಾಡ್ತಾರೆ. ಕ್ರಿಶ್ಚಿಯನ್ನರು ಪ್ರತಿ ವಾರ ಅವರು ಚರ್ಚಿಗೆ ಹೋಗ್ತಾ ಇದ್ದಾರೆ. ಆದರೆ ಹಿಂದೂ ದೇವರಲ್ಲಿ ಯಾಕೆ ಬೆಳೀತಾ ಇಲ್ಲ? ಒಂದು, ದೇವಸ್ಥಾನದ ಎದುರಿದ್ದರೆ ನಾನು ತುಂಬ ಸಾರಿ ನೋಡಿದ್ದೇನೆ. ನಾನು ಚಪ್ಪಲಿಯಲ್ಲಿ ರೋಡ್ನಲ್ಲಿ ಬಿಟ್ಟು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೇವೆ ನಾವು. ಇದ್ರ ಬಗ್ಗೆ ತಮ್ಮ ಚಿಂತನೆ ಇದೆ? ಸ್ವಾಮಿ ವಿವೇಕಾನಂದರು ತಮ್ಮ ಜ್ಞಾನ ಯೋಗದಲ್ಲಿ ತಮ್ಮ ಜ್ಞಾನ ಯೋಗದಲ್ಲಿ ಒಂದು ಮಾತು ಹೇಳ್ತಾರೆ, ನನಗೆ ಬಹಳ ಇಷ್ಟ ಆಗುವಂಥ ಮಾತು. ಅವ್ರೇನು ಹೇಳ್ತಾರೆ ಅಂತಂದರೆ, ಭಾರತೀಯ ಸಮಾಜ ಮತ್ತು ಪಾಶ್ಚಿಮಾತ್ಯ ಸಮಾಜ ಇವೆರಡರಲ್ಲೂ ಇರುವಂಥ ವ್ಯತ್ಯಾಸವನ್ನು ಗುರುತಿಸ್ತಾರೆ. ನಾನು ಇದನ್ನು ಇನ್ನು ಸ್ವಲ್ಪ ಹತ್ತಿರಕ್ಕೆ ಅವರದನ್ನು ಆ ಪದಗಳನ್ನು ಬಳಸುವಾಗ ಎಚ್ಚರಿಕೆಯಿಂದ ಬಳಸ್ತಾರೆ. ಈ ಕಾರಣಕ್ಕೆ ನಾನು ಹೇಳ್ತೀನಿ, ಹಿಂದೂ ಮತ್ತು ಇತರೆ ಸಮಾಜದಲ್ಲಿರುವಂಥ ಡಿಫರೆನ್ಸ್ ಏನು ಅಂತಂದರೆ, ಬೇರೆ ಸಮಾಜಗಳಲ್ಲಿ ಸೋಷಿಯಲ್ ಲೈಫ್ನಲ್ಲಿ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇಲ್ಲ, ಆದರೆ ಧರ್ಮದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸ್. ವಾರಕ್ಕೊಂದಿನ ಬರಲೇಬೇಕು, ಪೂಜೆ ಮಾಡಲೇಬೇಕು, ನೀನು ಹೀಗೆ ಇರಬೇಕು, ಇದೇ ದೇವರನ್ನು ಪೂಜಿಸಬೇಕು, ಇದೇ ಪುಸ್ತಕ ಓದಬೇಕು ಅನ್ನುವಂಥ ಧಾರ್ಮಿಕ ವಿಚಾರಗಳ ಕಟ್ಟುಕಟ್ಟಳೆ ಜಾಸ್ತಿ. ಸೋಷಿಯಲ್ ಲೈಫ್ನಲ್ಲಿಲ್ಲ. ನೀನು ಹೆಂಗೆ ಬೇಕಿದ್ರು ಇರು, ಯಾರ ಜೊತೆ ಬೇಕಿದ್ರು ಸೇರು, ಒಂದೇ ತಟ್ಟೆಯಲ್ಲಿ 3 ಜನ ಬೇಕಿದ್ರೆ ಊಟ ಮಾಡಿ, ನೀ ಹೆಂಗೆ ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಸೋಷಿಯಲ್ ಲೈಫ್ ಹೇಗಾದರೂ ಇರಲಿ, ಧಾರ್ಮಿಕವಾದ ಲೈಫ್ನಲ್ಲಿ ಚೌಕಟ್ಟು ಜಾಸ್ತಿ. ಹಿಂದೂ ಧರ್ಮದ ವಿಷಯ ಏನು ಗೊತ್ತಾ, ಸೋಷಿಯಲ್ ಲೈಫ್ನಲ್ಲಿ ಅತ್ಯಂತ ಕಟ್ಟುನಿಟ್ಟು, ಆದರೆ ಧಾರ್ಮಿಕ ಬದುಕಿನಲ್ಲಿ ಫ್ರೀಡಮ್. ನೀನು ಯಾವ ದೇವರನ್ನಾದರೂ ಪೂಜಿಸು, ನೀನು ಏನಾದರೂ ಮಾಡ್ಕೋ, ನೀನು ದೇವಸ್ಥಾನಕ್ಕೆ ಹೋಗು, ಇಲ್ಲ ನನಗೆ ಈ ದೇವ್ರ ಮೇಲೆ ನಂಬಿಕೆ ಇಲ್ಲ, ಮನೇಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ಅಗ್ರಿ ಮಾಡು.
ಧಾರ್ಮಿಕವಾಗಿರುವಂಥ ಬದುಕಿನಲ್ಲಿ ನಮಗೆ ಫ್ರೀಡಮ್ ಎಷ್ಟಿದೆ ಅಂತಂದ್ರೆ, ಆ ಕಾರಣಕ್ಕೆ ಭಾರತ ಪದೇ ಪದೇ ಆಕ್ರಮಣಗಳಾದ ನಂತರವೂ ಕೂಡ ಇವತ್ತಿನವರೆಗೂ ಬದುಕುಳಿದಿದೆ. ನೀವು ರಾಮನನ್ನ ಜಾಗ ಶಿಫ್ಟ್ ಮಾಡಿದ್ರೆ ಕೃಷ್ಣ ಬಂದು ಕೂತ್ಕೊತಾನೆ, ಕೃಷ್ಣನ್ ತೆಗೆದರೆ ದುರ್ಗೆ ಬಂದು ಕೂತ್ಕೊಳ್ತಾಳೆ, ದುರ್ಗನ ತೆಗೆದ್ರೆ ರಾಮಕೃಷ್ಣರು ಬಂದು ಕೂತ್ಕೊಳ್ತಾರೆ, ರಾಮಕೃಷ್ಣನ ಪಕ್ಕಕ್ಕೆ ಹಾಕಿದ್ರೆ ಶಿವ ಯಾವಾಗ ಬರ್ತಾನೋ ಗೊತ್ತಾಗಲ್ಲ, ಶಿವನ್ ಪಕ್ಕಕ್ಕೆ ಕರೆದ್ರೆ ಆಂಜನೇಯ ಬರ್ತಾನೆ. ಸರಿ, ಇವರೆಲ್ಲರಿಗೂ ಪಕ್ಕಕ್ಕೆ ಕರೆದ್ರೆ ಇನ್ನೊಬ್ಬ ಅಲ್ಲಿಂದ ಬರ್ತಾನೆ. ನಾನು ದೇವರನ್ನ ನಂಬೋದಿಲ್ಲ, ನಾನು ನಾಸ್ತಿಕವಾದಿ, ಆದರೆ ಅಂತರಂಗದ ಪರಮಾತ್ಮನನ್ನ ಸಾಕ್ಷಾತ್ ಇನ್ನೊಬ್ಬ ಬರ್ತಾನೆ. 108 ಪದ್ಧತಿಗಳು ಇಲ್ಲಿವೆ. ಹೀಗಾಗಿ ಇಲ್ಲಿ ಧಾರ್ಮಿಕವಾದ ಪರಿಪೂರ್ಣವಾದ ಸ್ವಾತಂತ್ರ್ಯ ಇದೆ, ಸಾಮಾಜಿಕವಾದ ಕಟ್ಟುಕಟ್ಟಳೆ ಸಿಕ್ಕಾಪಟ್ಟೆ, ಜಾತಿಯ ಬಂಧನಗಳು ಸಿಕ್ಕಾಪಟ್ಟೆ ಇದೆ. ನಮಗೆ ಗಂಡು ಹೆಣ್ಣಿನ ಸಂಬಂಧಗಳ ಬಗ್ಗೆ ತುಂಬಾ ಗಂಭೀರವಾಗಿದೆ. ನಾವು ದೇವಸ್ಥಾನಕ್ಕೆ ಹೋದ್ರೆ ಗಂಡು ಮಕ್ಳು ಈ ಕಡೆ ಹೆಣ್ಮಕ್ಳು ಈ ಕಡೆ ಜೊತೆ ಬರಬೇಡಿ ಅಂತೀವಿ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಇಂಥದ್ದೇ ಡ್ರೆಸ್ ಹಾಕೊಂಡು ಬರಬೇಕು, ಬರ್ಮುಡ ಹಾಕೊಂಡು ಬಂದ್ಬಿಟ್ರೆ ಅಯ್ಯೋ ಬರ್ಮುಡ ಹಾಕೊಂಡ್ಬಿಟ್ಟಲ್ಲ ಇವನು ಅಂತೀವಿ ನಾವು. ನಮ್ಗೆ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಅಲ್ಲಿದೆ. ಈ 2 ಭೇದವನ್ನು ಗಮನಿಸಬೇಕು. ಇನ್ನು ಎರಡನೇದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ಇದು ಯಾರು ಸೈನ್ಯ ಕಟ್ತಾರೋ ಅವ್ರಿಗೊಂದು ನಿಯಮ ಇರುತ್ತೆ, ಯಾರು ಭಗವಂತನ ಆರಾಧನೆ ಮಾಡ್ತಾರೋ ಅವ್ರಿಗೆ ಕಂಡೀಷನ್ಸ್ ಇರಲ್ಲ. ಸೈನ್ಯ ಕಟ್ಟೋದು, ಉದಾಹರಣೆಗೆ ಭಾರತೀಯ ಸೇನೆಯಲ್ಲಿ ಕರೆದ ತಕ್ಷಣ ಕಮಾಂಡರ್ ಕರೆದ ತಕ್ಷಣ ಹಾಜರಾಗಬೇಕು, ಪ್ರತಿನಿತ್ಯ ಕವಾಯತ್ ಮಾಡಬೇಕು, ಪ್ರತಿನಿತ್ಯ ಇಷ್ಟು ಊಟ, ಇದು ಹಿಂಗೆ ಇರಬೇಕು, ಇದು ಅವ್ರಿಗೆ ಕರೀಲಿಕ್ಕೋಸ್ಕರ ಒಂದು ಮೈಕ್ ಇಟ್ಟಿರ್ತಾರೆ, ಆ ಮೈಕಲ್ಲಿ ಕರೆದ ತಕ್ಷಣ ಒಂದು ಸೀಟಿ ಹೊಡೆದ ತಕ್ಷಣ ಹಾಜರಾಗಬೇಕು. ಇವೆಲ್ಲ ರೂಲ್ ಇದೆ. ನನಗೆ ಇಸ್ಲಾಂ ನೋಡಿದ್ರೆ ಸೈನ್ಯ ಅಂತ ಅದಕ್ಕೆ ಅನ್ಸಲ್ಲ. ನಾವೊಂದು ಅಜಾನ್ ಕೂಗ್ತೀವಿ, ಕೂಗಿದ ತಕ್ಷಣ ಹಾಜರಾಗಬೇಕು. ಪ್ರತಿ ಶುಕ್ರವಾರ ಬಂದು ಇಲ್ಲಿ ಸೇರ್ಕೋಬೇಕು, ಬಿಕಾಸ್ ಅಲ್ಲಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಒಂದು ವಾರದಲ್ಲಿ ಏನ್ ಮಾಡಬೇಕು ಅಂತ. ಪ್ರತಿ ಭಾನುವಾರ ಒಂದ್ ಕಡೆ ಸೇರ್ಕೋಬೇಕು, ಬಿಕಾಸ್ ಅಲ್ಲಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಮುಂದಿನ ವಾರದ ವಾರ್ ಯಾರ ಮೇಲೆ ಅಂತ. ನಮ್ದ್ರಲ್ಲಿ ಹಂಗಿಲ್ಲ ರೀ, ಬಿಕಾಸ್ ನಾವು ಯುದ್ಧ ಮಾಡುವವರಲ್ಲ, ನಾವು ಹೃದಯದಲ್ಲಿರುವ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವಂಥವರು. ಈ 2 ಡಿಫರೆನ್ಸ್ ಅಗಾಧವಾಗಿದೆ ಅಂತ ಇದನ್ನು ಅರ್ಥ ಮಾಡ್ಕೊಂಡಾಗ ಅವ್ರು ಯಾಕೆ ಹಂಗೆ ಅಂತ ಗೊತ್ತಾಗುತ್ತೆ. ನಮ್ಗೆ ಯಾಕೆ ಈಗ ಇದು ಸಮಸ್ಯೆ ಅಂತ ಅನ್ನಿಸ್ತಿದೆ ಅಂತಂದ್ರೆ, ನಾವು ಯೂನಿಟ್ಟೇ ಆಗೋದಿಲ್ಲ, ಒಂದ್ ಕಡೆ ಸೇರೋದೇ ಇಲ್ಲ. ನಮ್ಮನ್ನು ಹೊಡೆದಾಕೋದು ಬಹಳ ಸುಲಭ. ಈಗ ನೋಡಿ, ಸುಮ್ಮನೆ ನಾನು ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದೇನು ಅಗತ್ಯ ಇಲ್ಲ. ಕೆನರಾ ಬ್ಯಾಂಕ್ ಅಸೋಸಿಯೇಷನ್, SBI ಅವ್ರು ಬಂದ್ರೆ ಅವ್ನು SBI ಈಸಿ ಹೊಡೆಯೋದು ನಮ್ಮನ್ನ. ಅಟ್ ದ ಸೇಮ್ ಟೈಮ್ ಈ ಕೆನರಾ ಬ್ಯಾಂಕ್ ಅವರಾಗಿದ್ದಕ್ಕೆ ಒಂದಾಗಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ಕಳೀಲಿ, ಇಲ್ಲಿ ಆಚೆ ಹೋದಾಗ ಅವನು ಕೊಂಕಣಿಯ, ಇವನು ಗೌಡ, ಕೆನರಾ ಬ್ಯಾಂಕ್ ಹೋಯ್ತು. ಅಂದ್ರೆ ನಾವು ಎಷ್ಟು ಬೇಗನೆ ಆ ಸೆಪರೇಟಿಸಮ್ ನಮ್ಗಿದೆ. ಅದನ್ನ ನೋಡುವಾಗ ನಮ್ಗನ್ಸುತ್ತೆ ನಾವು ಯಾಕೆ ಒಂದಾಗೋದಿಲ್ಲ, ಒಂದಾಗ್ಲಿಕ್ಕೆ ನಾವು ಕೂಡ ಒಂದು ವಾರ ಸೇರ್ಬೇಕಲ್ಲ ಅಂತಂದ್ರೆ ನಮ್ಗೆ ಒಬ್ಬನೇ ದೇವರು ಅಂತ ಇಲ್ವಲ್ಲ. ನಮ್ಮ ಪ್ರಾಬ್ಲಮ್ ಇದೆ. ಸೋಮವಾರ ಶಿವ, ಮಂಗಳವಾರ ಗೌರಿ, ಬುಧವಾರ ಜನರಲ್ ದೇವರು, ಗುರುವಾರ ರಾಯರು, ಶುಕ್ರವಾರ ಆದ್ರೆ ದುರ್ಗೆ, ಶನಿವಾರ ಆದ್ರೆ ಆಂಜನೇಯ, ಮತ್ತೆ ಭಾನುವಾರ ಒಂದಿನ ರೆಸ್ಟ್ ಕೊಡೋಣ ಅಂದ್ರೆ ಮತ್ತೆ ಸೋಮವಾರ ಶಿವ ಬಂದ. ನಾನು ಒಂದೊಂದೇ ದೇವರು ಹೇಳ್ತಿದ್ದೀನಿ, ಇದು ಬಿಟ್ಟು ಇನ್ನಷ್ಟು ದೇವರುಗಳಿವೆ. ಪ್ರತಿ ದೇವರಿಗೂ ಒಂದು. ಆವಾಗ ನೀವೇನಾದ್ರೂ ಒಂದು ದಿನ ಅಂತ ಕೇಳಿದ್ರೆ, ಶಿವನನ್ನ ಪೂಜೆ ಮಾಡೋ ಸೋಮವಾರ ಎಲ್ಲರೂ ಸೇರ್ಬೇಕು ಸರ್ ಅಂತಾರೆ. ದುರ್ಗೆನ್ ಪೂಜೆ ಮಾಡೋದು ಸೋಮವಾರ ಉಪಯೋಗ ಇಲ್ಲ ಸರ್, ಎಲ್ಲರೂ ಬಿಸಿ ಇರ್ತಾರೆ, ಶುಕ್ರವಾರ ಸೇರಿಸಿ ಎಲ್ಲರೂ ಅಂತ. ನಮಗೆ ಈ ಫ್ರೀಡಮ್ನ ಕಾರಣಕ್ಕೋಸ್ಕರ ದಟ್ ಕೆನಾಟ್ ಬಿ ಡನ್. ಆ ಫ್ರೀಡಮ್ಮೇ ನಮ್ಮನ್ನು ಇಷ್ಟೂ ದಿನಗಳ ಕಾಲ ಸ್ಟ್ರಾಂಗ್ ಎಸಿರೋದು ಅಂತ. ಅಕಸ್ಮಾತ್ ಆ ಫ್ರೀಡಮ್ ಇರಲಿಲ್ಲ ಅನ್ನೋದಿದ್ರೆ ಭಾರತೀಯ ಹಿಂದೂ ಸಂಸ್ಕೃತಿ ಇಷ್ಟು ಸುದೀರ್ಘ ಕಾಲ ತನ್ನನ್ನು ಕಾಪಾಡ್ಕೊಂಡು ಬಂದಿರಲಿಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಇಸ್ಲಾಂ ಬೆಳೀತಾ ಇದ್ದಂತೆ ಪರ್ಷಿಯನ್ರನ್ನ ತಿಂದು ಹಾಕ್ಬಿಡ್ತು. ಪರ್ಷಿಯನ್ರು ಅದಕ್ಕಿಂತ ಮುಂಚೆ ಗ್ರೀಕರನ್ನ ತಿಂದಿದ್ರು. ಆಮೇಲೆ ಮುಂದೆ ಇಸ್ಲಾಂ ಎಲ್ಲಿ ಪರ್ಷಿಯಾದಲ್ಲಿ ಬಂದಿತ್ತೋ ಅದರ ಮೇಲೆ ಇನ್ನಷ್ಟು ಆಕ್ರಮಣಗಳಾಗಿ ಅವ್ರ ಮೂಲಸತ್ವ ಕಳ್ಕೊಂಡ್ರು. ಆ ಕಡೆ ಫ್ರೆಂಚರು, ಡಚ್ಚರು ಅವ್ರು ತಮ್ಮ ಮೂಲಸತ್ವವನ್ನು ಕಳ್ಕೊಂಡ್ರು. ಎಲ್ಲರೂ ಆಕ್ರಮಣಕ್ಕೊಳಗಾಗಿ ಮೂಲಸತ್ವವನ್ನು ಕಳ್ಕೊಂಡಾಗ ಇಷ್ಟೂ ಜನರ ಆಕ್ರಮಣಕ್ಕೊಳಗಾಗಿ ಇವತ್ತಿಗೂ ಬದುಕಿರುವಂತ ಏಕೈಕ ಸಂಸ್ಕೃತಿ ನಮ್ದು ಮಾತ್ರ. ಯಾಕೆ ಅಂದ್ರೆ ಈ ಫ್ರೀಡಮ್ನ ಕಾರಣಕ್ಕೋಸ್ಕರ. ಈ ಫ್ರೀಡಮ್ನೊಳಗೆ ನಮ್ಮನ್ನೆಲ್ಲ ಕೂಡಿಸಬಲ್ಲಂತ ಒಂದು ಸೂತ್ರ ಹುಡುಕಬೇಕಾಗಿದೆ. ಆ ಸೂತ್ರಕ್ಕೋಸ್ಕರ ಫೈಟ್ ಮಾಡಬೇಕಾಗಿದೆ. ಯಾವುದು ಆ ಸೂತ್ರ ಅಂತ ಕೇಳಿದ್ರೆ ರಾಷ್ಟ್ರ ಪ್ರೇಮವೇ ಆ ಸೂತ್ರ. ನೀವು ಗೌಡರಾಗಿರಿ, ಕೌಂಟರಿಗಳಾಗಿರಿ, ನೀವು ಬ್ರಾಹ್ಮಣರಾಗಿರಿ, ನೀವು ಲಿಂಗಾಯತರಾಗಿರಿ, ಏನೇ ಇರಿ, ಪಾಕಿಸ್ತಾನದೊಂದಿಗೆ ಯುದ್ಧ ಅಂದಾಕ್ಷಣ ಎಲ್ಲರೂ ಒಟ್ಟಾಗಿ ನಿಲ್ಲೋದಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಅಧಿಕೃತವಾಗಿ ಅವತ್ತೊಂದು ಸ್ಟೇಟ್ಮೆಂಟ್ ಹಾಕ್ತು ಟ್ವಿಟರ್ನಲ್ಲಿ. ಏನು ಹಾಕ್ತು ಅಂತಂದ್ರೆ, ನಾವು ಯಾರ ಮೇಲೂ ಯುದ್ಧಕ್ಕೆ ಹೋಗಬಾರ್ದು, ನಾವು ಯುದ್ಧವನ್ನು ಮಾಡಿ ಈ ಥರದ್ದೇನೋ ಒಂದು ಸ್ಟೇಟ್ಮೆಂಟ್ ಮಹಾತ್ಮ ಗಾಂಧೀಜಿ ಹೆಸರಲ್ಲಿ. ಕಾಂಗ್ರೆಸ್ಸಿಗರು ವಿರೋಧ ಮಾಡಿದ್ದು ನೋಡ್ಬೇಕು, ಅದೆಂಗೆ ಹಾಕ್ಬಿಟ್ರು, ಅದನ್ನ ಮೊದಲು ತೆಗಿಬೇಕು ಅದನ್ನ ಅಂತ. ನಾನಂದ್ರೆ ಶವಾಶ್,
ನೀನು ಕಾಂಗ್ರೆಸ್ಸು, ಇವನ್ ಬಿಜೆಪಿ, ಅವನ್ ದಳ ಅನ್ನೋದು ಕೂಡ ರಾಷ್ಟ್ರದ ಏಕತೆಯ ವಿಚಾರ ಬಂದಾಗ, ರಾಷ್ಟ್ರ ಇನ್ನೊಬ್ಬರೊಂದಿಗೆ ಯುದ್ಧ ಮಾಡಬೇಕು ಅಂತ ಬಂದಾಗ ಮರೆತು ಹೋಗುವಂತ ಸ್ಥಿತಿ ಇದೆಯಲ್ಲ, ಅದೊಂದೇ ನಮ್ಮನ್ನ ಸೂತ್ರದಂತೆ ಪೋಣಿಸಬಲ್ಲ ಸಂಗತಿ ಅಂತ. ಹೀಗಾಗಿ ಪ್ರತಿ ಕಾರ್ಯಕ್ರಮದಲ್ಲೂ ಭಾರತ ಮಾತೆ ನೆಪ ಮಾತ್ರ ಇಟ್ಟು ಪೂಜಿಸೋದು, ಆದರೆ ನಮ್ಮ ಪ್ರತಿಯೊಂದು ಚಿಂತನೆಯಲ್ಲೂ ಕೂಡ ರಾಷ್ಟ್ರ ಪ್ರೇಮದ ಝಲಕ್ ವ್ಯಕ್ತ ಆಗ್ತಾ ಹೋದ್ರೆ ಐ ಥಿಂಕ್ ಅದು ಬೆಸೆಯಬಹುದು ಅಂತ. ಇಲ್ಲದೆ ಹೋದ್ರೆ ಎಲ್ಲರನ್ನೂ ಒಂದಿನ ಸೇರಿಸಿ ಕೂಡಿಸೋದು ಬಹಳ ಕಷ್ಟ ಇದೆ ಅಂತ ನನಗೆ ಅನ್ಸುತ್ತೆ. ತುಂಬಾ ಸ್ಯಾಟಿಸ್ಫ್ಯಾಕ್ಟರಿ ಉತ್ತರ ಇಲ್ಲದೆ ಇರಬಹುದು, ಬಟ್ ಇದು ಅಂತರಂಗದಲ್ಲಿ ಅರಿವಾಗಬಹುದಾಗಿರುವಂತ ಸಂಗತಿ ಅಂತ ಅನ್ಸುತ್ತೆ. ಇಲ್ಲಿದ್ದಾರೆ ಸರ್. ಇವತ್ತಿನ ಭಾರತ ಮಾತೆ ಹಣೆಯಲ್ಲಿ ಕುಂಕುಮ ಖಂಡಿತರೆ ಎಲ್ಲ ಇದರಲ್ಲಿ ಹಣೆಯಲ್ಲಿ ಹಣೆಯಲ್ಲೇ ಇಲ್ಲ, ಕುಂಕುಮ ನೀವು ತುಂಬ ಹಿರಿಯರು, ನಾನು ತುಂಬ ಹಾರ್ಷಾಗಿ ಉತ್ತರ ಕೊಡಬಾರ್ದು. ಅಕಸ್ಮಾತ್ ಹಾರ್ಷ್ ಅನ್ಸಿದ್ರೆ ಕ್ಷಮಿಸ್ಬಿಡಿ. ಎಲ್ಲ ರೂಲ್ ಹೆಂಗಸರಿಗೆ ಯಾಕೆ ಗಂಡಸರಿಗೆ ರೂಲ್ ಇಲ್ಲ ಅನ್ನೋ ಗಂಭೀರವಾದ ಪ್ರಶ್ನೆ ಇದೆ. ಯಾಕೆ ಗಂಡಸರು ಹಣೆ ಕುಂಕುಮ ಇಟ್ಕೋಬಾರ್ದಾ? ಯಾಕೆ ನಿಮ್ಗೆ ಫ್ರೀಡಮ್? ಹಣೆ ಕುಂಕುಮ ಅಂತ ಇಟ್ಕೊಳ್ಳೋದು. ಆ್ಯಂಡ್ ಸೆಕೆಂಡ್, ಇದರಲ್ಲೆಲ್ಲ ಸೈನ್ಸ್ ಹುಡುಕ್ತಾ ಕೂತ್ಕೋಬೇಕಾದ ಅಗತ್ಯ ಇಲ್ಲ. ಹಣೆಗೆ ಕುಂಕುಮ ಇಟ್ಟರೆ ಭ್ರೂ ಮಧ್ಯದಲ್ಲಿರುವಂಥ ಕೇಂದ್ರ ಜಾಗೃತವಾಗುತ್ತದೆ. ಅದು ಜಾಗೃತವಾದರೆ 10 ವರ್ಷ ಹಣೆ ಕುಂಕುಮ ಇಟ್ಕೊಂಡು ಏನೂ ಆಗದೆ ಇರೋದು ನೋಡಿದ್ರು. ಇವೆಲ್ಲ ಒಂದು ಹೆಣ್ಣು ಮಗಳ ಮುಖದಲ್ಲಿ ಆ ಕುಂಕುಮ ಇಟ್ಟರೆ ಏನು ಚಂದ ಕಾಣುತ್ತೆ. ಮೊನೋಟನಿ ಇರುವಂಥ ಫೇಸು ಅದೊಂದು ಸುಂದರವಾದ ಸ್ವರೂಪವನ್ನು ಕೊಡುತ್ತೆ. ಹೆಣ್ಮಗಳಿಗೆ ಚೆನ್ನಾಗಿ ಕಾಣೋದು, ನನ್ಗೆ ಯಾಕೆ ಚೆನ್ನಾಗಿ ಕಾಣಬಾರ್ದು? ಯಾಕೆ ನನಗೆ ಬೇಡ? ಈ ಎಲ್ಲವನ್ನು ಹೇರುವ ಪ್ರಕ್ರಿಯೆ ಇದೆಯಲ್ಲ, ಅದರಿಂದ ಸ್ವಲ್ಪ ಹಿಂದಕ್ಕೆ ಬರಬೇಕು ಅಂತ. ಸಹಜವಾಗಿ ಅನ್ಸೋದು ಯಾವಾಗ ಅಂತಂದ್ರೆ ಯಾರು ಹೇರದೆ ಹೋದಾಗ. ಇವತ್ತಿನ ಪೀಳಿಗೆಯ ಮಕ್ಕಳಿಗೆ ಇದನ್ನ ಮಾಡಬೇಕು ಅಂದ್ರೆ ಮಾಡಲ್ಲ ಅಂತಾರೆ. ಚಂಡಿಯ ಸ್ವರೂಪ ಅದು. ನೀನ್ ಮಾಡು ಅಂದ್ರೆ ಮಾಡಲ್ಲ ಅಂತಾರೆ. ಮಾಡ್ತಾ ಇದ್ರೆ ನೋಡ್ಬಿಟ್ಟು ಚಂದ ಕಾಣುತ್ತಲ್ಲ ಅಂತ ಅನ್ಸಿದ್ರೆ ದೇ ವಿಲ್ ಡೆಫಿನೆಟ್ಲಿ ಡೂ ಇಟ್. ಅದಕ್ಕೆ ನಂದು ಅಭಿಪ್ರಾಯ ಯಾವಾಗಲೂ ಏನು ಅಂತಂದ್ರೆ, ಯಾವುದು ರಿಚುವಲ್ ಪಾರ್ಟ್ ಇದೆಯೋ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ಪಿರಿಚುವಲ್ ಪಾರ್ಟಿನ ಕುರಿತಂತೆ ಹೆಚ್ಚು ಗಮನ ಹರಿಸೋಣ ಅಂತ. ನಮ್ಮ ಮಕ್ಕಳನ್ನ ಇದನ್ನೇ ಮಾಡು, ಹಿಂಗೆ ಹಾಕು, ನಿನ್ ಕಾಲ್ಗೆಜ್ಜೆನೆ ಹಾಕು, ಕೈಗೆ ಬಳೆ ಹಾಕೊಂಡ್ರೆ ಅವಳದೇ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಅದು ಅವಳಿಗೆ ಇವತ್ತಿನ ದಿನಮಾನಗಳಲ್ಲಿ ಗಾಜಿನ ಬಳೆಗಳು ಅವಳಿಗೆ ತುಂಬಾ ತೊಂದರೆ ಕೊಡುತ್ತೆ. ಎಲ್ಲಂದ್ರೆ ಅಲ್ಲಿ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಒಡದೇನಾದ್ರೂ ಚುಚ್ಚುತ್ತೆ, ಸಿಕ್ಕಾಪಟ್ಟೆ ಕಾರಣ ಇದೆ. ಲೀವ್ ಇಟ್. ಬಳೆ ಹಾಕದೆ ಹೋದ್ರೂ ಪರವಾಗಿಲ್ಲ. ಸಂಜೆ ಆಫೀಸಿಂದ ಬಂದ್ಮೇಲೆ ಅರ್ಧ ಗಂಟೆ ಭಗವಂತನ ಮುಂದೆ ಕೂತ್ಕೊಂಡು ಧ್ಯಾನಸ್ಥಳಾಗೋದಕ್ಕೆ ಪ್ರಯತ್ನ ಪಡು ಅಂತ ಹೇಳಿದ್ರೆ ಅವಳು ಭಾರತೀಯ ಪರಂಪರೆಗೆ, ಕಲ್ಚರಿಗೆ ಹೆಚ್ಚು ಹತ್ತಿರವಾಗ್ತಾಳೆ. ನಾನು ಪುಟಿಂಗ ಕುಂಕುಮ. ಅದು ನನ್ನ ಅಭಿಪ್ರಾಯ. ನನ್ನ ಹಾರ್ಷ್ ಅಂತಂದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲ ಹಿರಿಯರಿಗೆ ಸ್ವಲ್ಪ ಕೋಪ ಬರ್ಬೋದು, ಏನಪ್ಪ ಹಿಂಗೆ ಅಂದ್ಬಿಟ್ಟ ಅಂತ. ಬಟ್ ನಾನು ಇವತ್ತಿನ ಪೀಳಿಗೆಯವ್ರ ಜೊತೆ ಒಡನಾಟ ಮಾಡ್ತಾ ನನಗೆ ಅನ್ಸೋದು ಏನು ಅಂತಂದ್ರೆ, ಅವರಲ್ಲಿ ಸ್ಪಿರಿಚುವಲ್ ಬೇಸ್ ಇದೆಯಲ್ಲ ಹೊಸ ಪೀಳಿಗೆಯಲ್ಲಿ, ಅದಕ್ಕೊಂದು ಒಂದು 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 ಎಕ್ಸಿಟ್ಗೋಸ್ಕರ ಕಾಯ್ತಿದೆ, ಒಂದು ದಿಕ್ಕಿಗೆ ಹೋಗಬೇಕು ಅಂತ. ಸರಿಯಾದ ದಿಕ್ಕನ್ನು ತೋರಿಸ್ಬಿಟ್ರೆ ಅದ್ಭುತವಾದ ಜನಾಂಗ ಬರುತ್ತೆ. ನಾವು ಈ ಸಣ್ಣ ಪುಟ್ಟದಲ್ಲಿ ಇರೋದು ಬೇಡ ಅಂತ ಅನ್ಸುತ್ತೆ. ನೋಡಿ, ಈ ಸಣ್ಣ ಪುಟ್ಟದಲ್ಲಿ ಏನು ಒತ್ತಾಯ ಮಾಡಿ ಕೂರಿಸ್ತೀವಲ್ಲ, ಅದು ಜ್ವಾಲಾಮುಖಿಯಂತೆ ಸಿಡಿದ್ರೆ ಎಲ್ಲರನ್ನೂ ತಗೊಂಡು ಮುಳುಗೋಗ್ಬಿಡತ್ತೆ. ಇವತ್ತು ಬುರ್ಖಾ ತುಂಬಾ ಒತ್ತಾಯಪೂರ್ವಕವಾಗಿ ತಲೆ ಮೇಲೆ ಹೇರ್ತಿದಾರಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಅದನ್ನು ಕಿತ್ತು ಬಿಸಾಕುವಂಥದ್ದೇ ಒಂದು ಟ್ರೆಂಡ್ ಶುರುವಾಗಿದೆ. ಅಂಡ್ ಬಿಲೀವ್ ಮೀ, ಯಾವತ್ತೂ ಒಂದು ಸಮಾಜದಲ್ಲಿರುವಂಥ ಹೆಣ್ಮಕ್ಕಳು ಪ್ರತಿಭಟನೆ ಮಾಡಿ ರಿವೋಲ್ಟ್ ಮಾಡ್ತಾರೋ ಆ ಸಮಾಜ ಕೊಲಾಪ್ಸ್ ಆಗುತ್ತೆ. ಅಂಡ್ ಗೊತ್ತಿಲ್ಲ ನಾ ಹೆಂಗೆ ಹೇಳಲಿ ಅಂತ. ನಾನು ನೀವು ಅಂಥದ್ದೊಂದು ದೃಶ್ಯವನ್ನು ಜಾಗತಿಕ ಮಟ್ಟದಲ್ಲಿ ನೋಡ್ಲಿಕ್ಕಿದ್ದೀವಿ. ನಮ್ಗದು ನೋಡುವಂಥ ಅವಕಾಶ ಸಿಗುತ್ತೆ. ಒಂದು ಇಡೀ ಜನಾಂಗ ಕೊಲಾಪ್ಸ್ ಆಗೋದನ್ನ ಹೆಣ್ಣು ಮಕ್ಕಳ ಕಾರಣದಿಂದ ನಾವು ನೋಡ್ತೀವಿ. ಅಂಥ ಸಂದರ್ಭದಲ್ಲಿ ಭಾರತೀಯ ಹೆಣ್ಣು ಮಕ್ಕಳನ್ನ ನೀವು ಹೊರಗಡೆ ಕಾಣುವಂಥದ್ದಕ್ಕೆ ಬಲಗೊಳಿಸದೆ ಅಂತರಂಗದಲ್ಲಿ ಅರಳಿಸುವಂಥ ಪ್ರಕ್ರಿಯೆಗೆ ಹೆಚ್ಚು ಶಕ್ತಿಯನ್ನು ತುಂಬಬೇಕಾಗಿದೆ ಅಂತ ನನ್ಗನ್ಸುತ್ತೆ. ಹೊರಗಡೆ ಕುಂಕುಮ ದೊಡ್ಡದಾಗಿ ಇಟ್ಕೊಂಡು ಒಳಗಡೆ ಭಾರತ ವಿರೋಧಿ ಚಿಂತನೆ ಇಟ್ಕೊಂಡಿರೋ ಬೃಂದಾ ಕ್ಯಾರೆಟ್ ಆಗ್ಬೇಕು, ಅಥವಾ ಹೊರಗಡೆ ಕುಂಕುಮ ಇಲ್ಲದೆ ಹೋದ್ರು ಅಂತರಂಗದಲ್ಲಿ ಇಡೀ ಭಾರತವನ್ನೇ ಉಸಿರಾಡುವಂತ ನಮ್ಮ ಅನೇಕ ಸಾಧ್ವಿಯರಿದ್ದಾರಲ್ಲ, ಆ ಥರದವ್ರು ಆಗಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಅಂತ ಹಂಬಲ್ ಸರ್. ಸ್ವತಂತ್ರ ಕೊಟ್ವಿ, ಸ್ವೇಚ್ಛಾಚಾರಕ್ಕೆ ಬಂದರು. ಜಾಯಿಂಟ್ ಫ್ಯಾಮಿಲಿ ಇತ್ತು, ಲಿವಿಂಗ್ ಟುಗೆದರ್ ಅಂದ್ರೆ ಹೆಣ್ಮಕ್ಳಿಗೆ ನೀವು ಆರ್ಥಿಕವಾಗಿ ಸಬಲತೆ ಅಂದ್ರಿ,
ನನ್ನ ಸ್ನೇಹಿತನ ಮಗನಿಗೆ 7 ಲಕ್ಷ ಸ್ಯಾಲ್ರಿ, ಇನ್ನೊಂದು ಹುಡುಗಿಗೆ 12 ಲಕ್ಷ ಸ್ಯಾಲ್ರಿ, ಮದುವೆ ಆಗ್ತಾ ಇಲ್ಲ ಪ್ಯಾಕೇಜ್. ಇತ್ತೀಚೆಗೆ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಲಿವಿಂಗ್ ಟುಗೆದರ್ ಗಂಡ ಹೆಂಡತಿರಲಿ ಒಟ್ಟಿಗೆ. ರಿಟೈರ್ಡ್ ಎಂಪ್ಲಾಯೀಸ್ ನಮ್ಮೊಂದು 2-3 ಇತ್ತೀಚೆಗೆ ದಾವಣಗೆರೆಯಿಂದ ಬಂದಿದ್ದೀವಿ, ಅವರು ಡೈವರ್ಸ್ ಆಗ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಒಂದು ಡೈವರ್ಸಿಗೆ ಪರಿಹಾರ ಐ ಡೋಂಟ್ ಥಿಂಕ್ ದೆರ್ ಈಸ್ ಎನಿ. ಇದೆಲ್ಲ ಈಗೋ ಕ್ಲಾಶ್ ಅಷ್ಟೇ. ಈಗೋ ಇದೆ. ಈಗೋ ಹೆಂಗಿದೆ ಅಂತಂದರೆ, ನಮ್ಮ ಹೆಣ್ಣು ಮಕ್ಕಳು ಸಕ್ಷಮರಾಗ್ತಿದ್ದಾರೆ. ಅದು ಆಗಬಾರ್ದಾ? ಆಗಬೇಕು ಸರ್. ನೀವು ನಿಮ್ಮ ಗಂಡು ಮಗನಿಗೆ ಹುಡುಗಿ ಸಿಗದೆ ಇರೋ ಕೋಪ ಬರುತ್ತೆ ನಿಮಗೆ, ಅವಳು ಯಾಕೆ ಸಕ್ಷಮಳಾದ್ಲು ಅಂತ, ಅವಳು ಆಗದೆ ಹೋದ್ರೆ ಚೆನ್ನಾಗಿರ್ತಿತ್ತು ಅಂತ. ನಿಮ್ಮ ಮನೆ ಮಗಳಿಗೆ ಮಾತ್ರ 12 ಲಕ್ಷ ಸ್ಯಾಲ್ರಿ ಬೇಕು, ಅವಳು ಸ್ಟ್ರಾಂಗ್ ಆಗಿ ನಿಲ್ಬೇಕು. ಅವಳಿಗೆ ಅವ್ರ ಅಮ್ಮ ಹೇಳ್ಬಿಡೋದು, ಯಾರಿಗೂ ತಲೆ ಕೆಡಿಸ್ಕೊಬೇಡ, ನೀನು ದುಡಿತೀಯ, ನೀನು ಯಾಕೆ ಗಂಡನ ತಲೆ ಬಾಗಬೇಕು ಅಂತ ಅಮ್ಮ ಮಗಳಿಗೆ ಹೇಳ್ಕೊಡ್ಬೋದು. ಆದರೆ ಸೊಸೆ ಮಾತ್ರ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಂತ. ಇಟ್ ವಿಲ್ ನಾಟ್ ವರ್ಕ್ ಸರ್. ಜಗತ್ತು ಬದಲಾಗುತ್ತೆ. ನೀವು ತಿಂಡಿ ತಿನ್ಬೇಕಾದ್ರೆ ಆರಂಭದಲ್ಲಿ ಒಂದು ಇಡ್ಲಿಗೆ 30 ಪೈಸಾ ಇತ್ತು, 25 ರೂಪಾಯಿ ಆಗಿದೆ ಸರ್. ಈಗ ಕಾಲ ಬದಲಾಗಿದೆ. ನೀವು ಓಡಾಡಬೇಕಾದ್ರೆ, ನಾನು ಇಲ್ಲಿಂದ ಹೊನ್ನಾವರಕ್ಕೆ ಹೋಗ್ಬೇಕಾದ್ರೆ ಓವರ್ ನೈಟ್ ಪ್ರವಾಸ ಮಾಡಬೇಕಾಗಿತ್ತು. ಇವತ್ತು ಬೆಳಗ್ಗೆ 4 ಗಂಟೆಗೆ ಹೊರಟ್ರೆ 11 ಗಂಟೆಗೆಲ್ಲ ಹೊನ್ನಾವರದಲ್ಲಿ ಇರ್ತೀನಿ. ಸೊ ಟೈಮ್ ಇಟ್ ಹ್ಯಾಸ್ ಚೇಂಜ್ಡ್. ಸೊ ಅದರದ್ದೇ ಆಗಿರುವಂಥ ಸ್ವರೂಪವನ್ನು ಬೆಳ್ಕೊಂಡಿದೆ. ಆ ಟೈಮ್ನ ಜೊತೆಗೆ ನಮ್ಮ ಮಾನಸಿಕ ಅವಸ್ಥೆಗಳು ಕೂಡ ಬದಲಾಗ್ತಾ ಇವೆ. ನಾವು ಬದಲಾಗ್ತಾ ಇರುವ ಅವಸ್ಥೆಯನ್ನು ಗಮನಿಸಬೇಕು. ನಮ್ಮ ಸಂಘದಲ್ಲಿ ನಮಗೊಂದು ಮಾತು ಹೇಳ್ತಾರೆ, ಸಮಾಜ ಎಲ್ಲಿಗೆ ಹೋಗಿದೆಯೋ ಅದಕ್ಕಿಂತ ಒಂದು ಹೆಜ್ಜೆ ಹಿಂದೆ ಇರು ಸಾಕು. ತುಂಬ ಹಿಂದೆ ಇರಬೇಡ, ಸಮಾಜ ನೀನು ಸೈಡಿಗೆ ಹಾಕ್ಬಿಡ್ತೀವಿ, ಕೆಲಸಕ್ಕೆ ಬರೋದು ಹೋಗಪ್ಪ ಅಂತ. ಒಂದು ಹೆಜ್ಜೆ ಹಿಂದೆ ಇರು. ಅದಕ್ಕೆ ಚಡ್ಡಿಯಿಂದ ಪ್ಯಾಂಟಿಗೆ ಬಂದಿದ್ದು. ಇಡೀ ಸಮಾಜ ಪ್ಯಾಂಟ್ ಹಾಕ್ಲಿಕ್ಕೆ ಶುರು ಮಾಡಿದೆ. ಅವ್ರು ಈಗ ಹರಿದೋಗಿರೋ ಪ್ಯಾಂಟ್ ಹಾಕ್ತಿದ್ದಾರೆ. ನೀನು ಹರಿದೋಗಿರೋದು ಹಾಕ್ಬೇಡ, ಒಂದು ಹೆಜ್ಜೆ ಹಿಂದೆ ಇರು, ಒಳ್ಳೆ ಪ್ಯಾಂಟ್ ಹಾಕು. ಒಂದು ಹೆಜ್ಜೆ ಹಿಂದೆ ಇರಬೇಕು, ಮುಂದಕ್ಕೆ ಹೋದ್ರೆ ಆಗೋದಿಲ್ಲ. ಸೊ ಈ ಹಂತಕ್ಕೆ ಬಂದಾಗ ಸಮ್ವೇರ್ ಐ ಥಿಂಕ್ ಅಗೈನ್ ಐ ಮೇ ಬಿ ಹಾರ್ಶ್, ಭಾಳ ಜನರಿಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ನೀವೆಲ್ಲ ಎಜುಕೇಟೆಡ್ ಫ್ಯಾಮಿಲಿ ಆಗಿರೋದ್ರಿಂದ ಅರ್ಥ ಮಾಡ್ಕೋಬಹುದು. ಮನೆಯಲ್ಲಿರೋ ಗಂಡು ಮಗು ಕಸ ಗುಡಿಸಬಾರ್ದು ಅಂತ ಯಾರು ಹೇಳಿದ್ದು? ಪರಕೆ ಕೊಡಿಯಲ್ಲ ಅವನ ಕೈಯಲ್ಲಿ. ಮನೆಯಲ್ಲಿರೋ ಗಂಡು ಮಗು ಅಡಿಗೆ ಮನೆಗೆ ಬರಬಾರ್ದು ಯಾರು ಹೇಳಿದ್ದು? ಪಾತ್ರೆ ತೊಳಿಬಾರ್ದು ಯಾರು ಹೇಳಿದ್ದು? ಇದೆಲ್ಲ ಹೆಣ್ಮಗಳ ಕೆಲಸ ಯಾರು ಹೇಳಿದ್ದು? ಮಾಡ್ಲಿ ಅಲ್ಲ. ನಿಮಗೆ ಸೊಸೆ ಹೊರಗಡೆ ಕೆಲಸ ಮಾಡಬೇಕು, ಅವಳು ದುಡ್ಡು ತರಬೇಕು ಬೆಂಗಳೂರಿನಲ್ಲಿ, ಆದ್ರೆ ಅಡಿಗೆ ಮನೆಯಲ್ಲಿ ಮಗ ಮಾತ್ರ ಕೆಲಸ ಮಾಡಬಾರ್ದು. ಹೌ ಇಸ್ ದಿಸ್ ಪಾಸಿಬಲ್? ಇಬ್ರು ಜೊತೆ ಸೇರ್ಬೇಕು, ಇಬ್ರು ಈಕ್ವಲ್ ಆಗಿರ್ಬೇಕು. ಅವಳು ಲೇಟ್ ಆಗಿ ಬಂದಾಗ ಇವನು ಅಡಿಗೆ ಮಾಡಿರ್ಬೇಕು, ಇವಳು ಬಂದಾಗ ಅವನು ಅಡಿಗೆ ಮಾಡಿರ್ಬೇಕು, ಇಬ್ರು ಜೊತೆಲಿ ಕೂತು ತಿನ್ಬೇಕು. ಮಗು ರಾತ್ರಿ ಎದ್ದಾಗ ಇವನು ಸ್ವಲ್ಪ ದಿನ ನೋಡ್ಕೊಳ್ತಾನೆ, ಅವಳು ಸ್ವಲ್ಪ ದಿನ, ಇಬ್ರು ಈಕ್ವಲ್ ಆಗಿ ದುಡಿಬೇಕಲ್ಲ. ದುಡಿಮೆಯ ಹಣ ಬೇಕು, ಅಡಿಗೆ ಮನೆಗೆ ಮಗ ಹೋಗ್ಬಾರ್ದು. ತಾಯಿ ಹೇಳ್ತಿರ್ತಾಳೆ, ಇವನು ಯಾವಾಗ್ಲೂ ಜೋರುಗ ಗುಲಾಮ್ ಆಗ್ಬಿಟ್ಟಿದ್ದಾನೆ ಅಡಿಗೆ ಮನೆಯಲ್ಲಿ ಕೆಲಸ, ಹಂಗನ್ಬಿಟ್ರೆ ಅವಳು ದುಡಿಯೋದ್ರಿಂದ ಮನೆ ನಡೆಯುತ್ತೆ ಅಂತ ಗೊತ್ತಿದ್ದು. ಇಷ್ಟಾದ್ರೂ ನಾನು ಭಾರತೀಯ ಹೆಣ್ಮಕ್ಕಳಿಗೆ ಅತ್ಯಂತ ಶ್ರದ್ಧೆಯ ನಮನ ಸಮರ್ಪಿಸ್ತೀನಿ. ಯಾಕೆ ಅಂತಂದ್ರೆ, ಒಂದು ಚೂರು ಗೊಣಗಾಡದೆ ಕೋಟ್ಯಂತರ ಜನ ಇವತ್ತಿಗೂ ಕೂಡ ತಮ್ಮ ಫ್ಯಾಮಿಲಿಯನ್ನ ಇಷ್ಟೆಲ್ಲ ಸಂಕಟಗಳ ನಡುವೆ ಸರಿದೂಗಿಸ್ಕೊಂಡು ಹೋಗ್ತಾರಲ್ಲ, ರಿಯಲಿ ಗ್ರೇಟ್. ಅವರು ಭಾರತವನ್ನು ಕಾಪಾಡ್ತಿದ್ದಾರೆ ಅಂತ. ಬಟ್ ಟೈಮ್ ಏನು ಬದಲಾಗುತ್ತೋ ಆ ಬದಲಾಗುವ ಟೈಮಿಗೆ ತಕ್ಕಂತೆ ನಮ್ಮ ಮನೆ ಗಂಡು ಮಕ್ಕಳನ್ನು ತಯಾರು ಮಾಡಬೇಕು ಅಂತ. ನಾನು ಎಲ್ಲಿವರೆಗೂ ಹೇಳ್ತೀನಿ ಅಂತಂದ್ರೆ, ನೋಡೋ ದೊಡ್ಡವನಾದ್ಮೇಲೆ ಹುಡುಗಿ ಸಿಗದೆ ಇರೋ ಚಾನ್ಸ್ ಇದೆ. ಹಿಂಗಾಗಿ ಇವತ್ತು ನಿನ್ನ ಅಡುಗೆ ನೀನೇ ಮಾಡ್ಕೋ, ನೀನೇ ಬಟ್ಟೆ ಒಗೆಯೋ, ನೀನೇ ಪಾತ್ರೆ ತೊಳೆಯೋದನ್ನೆಲ್ಲ ಟ್ರೈನ್ ಆಗುವಂತ ಮನೇಲಿ ಚಿಕ್ಕನಿಂದ ಟ್ರೈನ್ ಮಾಡ್ಬಿಡೋದು ಒಳ್ಳೇದು. ಅವ್ನು ಹುಡುಗಿ ಸಿಗ್ಲಿಲ್ಲ ಅಂತ ಕೊರಗೋ ಬದಲು ನಾನು ಇಂಡಿಪೆಂಡೆಂಟ್ ಅಪ್ಪ ಅಂತ ಅವನು ಅನ್ಕೊಂಡಿರ್ಲಿ ಅಲ್ಲ. ಅಂದ್ರೆ ಸಂವೇರ್ ನಾವು ಮುಂದಿನ ಪೀಳಿಗೆಯನ್ನು ತಯಾರು ಮಾಡಬೇಕಾಗಿದೆ ಅಂತ, ಎಲ್ಲ ಸವಾಲುಗಳನ್ನು ಎದುರಿಸ್ಲಿಕ್ಕೆ ಅವ್ರನ್ನ ರೆಡಿ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ. ಸರ್ ನೀವು ಸಮಯ ಹೇಳಬೇಕು. ಲಾಸ್ಟ್ ಪ್ರಶ್ನೆ, ಲಾಸ್ಟ್ 2 ಪ್ರಶ್ನೆ. ನೀವು ನಿಂತಿದ್ದೀರಿ. ಹೇಳಿ ಇವಾಗ ಹಿಂದೂ ಧರ್ಮ, ಈ ಹಿಂದೂ ಧರ್ಮ ಈಗ ನಾವು ಹಿಂದೂ ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತೀವಲ್ವ, ಈ ಹಿಂದೂ ಧರ್ಮದಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳ ಪಾತ್ರ ಎಷ್ಟಿದೆ? ಆಕ್ಚುಲಿ ಯುವ ಜನತೆಗಳಲ್ಲಿಕ್ಕಿಂತ ಹೆಚ್ಚಿಗೆ ಈ ಹಿಂದೂ ಧರ್ಮದ ಒಂದು ಒಡೆಯಕ್ಕಾಗಲಿ, ಅದು ಸ್ವಲ್ಪ ಅವನತಿಗೆ ಹೋಗೋದಾಗಲಿ, ಇದರಲ್ಲಿ ನನ್ನ ತಿಳಿದ ಮಟ್ಟಿಗೆ, ನಾನು ಅಲ್ಪಜ್ಞಾನಿ ತುಂಬ ಬ್ರಿಲಿಯಂಟ್ ಅಲ್ಲ, ನನ್ನ ತಿಳಿದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ರಾಜಕಾರಣಿಗಳದ್ದು ಪಾತ್ರ ಇದರಲ್ಲಿ ಎದ್ದು ಕಾಣುತ್ತೆ. ಸ್ವಲ್ಪ ಮಟ್ಟಿಗೆ ಅಂತಂದ್ರೆ ಒಪ್ಕೋತೀನಿ ನಾನು. ಸ್ವಲ್ಪ ಮಟ್ಟಿಗೆ ಅವರದ್ದೇ ಅಂತಂದ್ರೆ ಅವರದ್ದೇ ಅಲ್ಲ, ಯಾಕೆಂತಂದ್ರೆ ಸ್ವಲ್ಪ ಮಟ್ಟಿಗೆ ನಾನು ಮತ್ತೆ ನಾನು ಸ್ವಲ್ಪ ಹಾರ್ಶ್ ಆಗಿರ್ತೀನಿ. ಇಲ್ಲ ಗೊತ್ತಾಯ್ತಮ್ಮ, ಎಕ್ಸ್ಪ್ಲನೇಷನ್ ಬೇಡ, ಸಮಯ ಇಲ್ಲದೆ ಇರೋದ್ರಿಂದ ಗೊತ್ತಾಯ್ತು. ಇಲ್ಲಿರೋ ಎಲ್ರಿಗೂ ಅರ್ಥ ಆಯ್ತು ನೀವೇನು ಹೇಳಿಕ್ ಹೊರಟಿದ್ದೀರಾ ಅಂತ. ಅಂಡ್ ಲೆಟ್ ಅಸ್ ನಾಟ್ ಬ್ರಿಂಗ್ ಎನಿ ಪಾರ್ಟೀಸ್, ಯಾರೋ ವ್ಯಕ್ತಿಗಳನ್ನ ತರದೇನು ಬೇಡ. ನಾನು ಸುಮ್ಮನೆ ನಿಮ್ಗೆ ಹೇಳೋದಾದ್ರೆ,
ಹಿಂದೂ ಧರ್ಮಕ್ಕೆ ತೊಂದರೆ ಆಗಿರೋದ್ರಲ್ಲಿ ನನ್ನ ಪಾತ್ರ ಇಲ್ವಾ? ಹಾ, ಅಯೋಗ್ಯ ಇನ್ನು 45 ವರ್ಷ ಎಷ್ಟು ತಿರುಗಾಡಬೇಕಾಗಿತ್ತು, ಆರಾಮಾಗಿ ಮನೇಲಿ ಕೂತಿರ್ತೀಯಲ್ಲ, ಓದ್ಲಿಕ್ಕೆ ಕೂತಿರ್ತಾನೆ, ಯಾಕೋ ಓದಬೇಕು ನೀನು, ಬಾಯಿ ಮುಚ್ಕೊಂಡು ತಿರುಗಾಡು ಅಂತ ಯಾರಾದ್ರೂ ಹೇಳಿದ್ರೆ ಕರೆಕ್ಟು. ಓದ್ಲಿಕ್ಕೆ ಬೇಕಾದಷ್ಟು ಟೈಮ್ ಇದೆ ಕಣ, ಸಮಾಜಕ್ಕೆ ಹೋಗಿ ವಿಷಯ ಹೇಳಬೇಕು, ನಡಿ ಹೊರಡು ಅಂತ ಹೇಳಿದ್ರೆ ಹ್ಯಾವ್ ಟು ಗೋ. ನಾನು ಹೋಗ್ಲಿಲ್ಲ ಅಂತಂದ್ರೆ, ಇನ್ನೂ ಅಂದ್ಕೊಂಡಿರುವಷ್ಟು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾನು ತಪ್ಪು ಮಾಡಿದ್ದೀನಿ, ನಿಮ್ ತಪ್ಪಿಲ್ವಾ? 60-65 ವರ್ಷ ದುಡಿಯೋದು ಬಿಟ್ರೆ ಬೇರೆ ಏನೂ ಇಲ್ಲ ಅನ್ಕೊಂಡು ದುಡಿದು ಈಗ ಹಿಂದೂ ಧರ್ಮಕ್ಕೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಕೇಳಿದ್ರೆ ಹೆಂಗ್ರೆ? ದುಡಿಯುವಾಗ ನಿಮ್ ಕೆಲಸ ಇರಲಿಲ್ವಾ? ಸುಮ್ಮನೆ ಹೇಳ್ತಿರೋದು. ನಮ್ಗೆ ಎಲ್ರಿಗೂ ಒಬ್ಬರ ಮೇಲೆ ಆರೋಪ ಮಾಡೋದು ರೂಢಿ ಆಗ್ಬಿಟ್ಟಿದೆಯಲ್ಲ, ಆ ಕಾರಣಕ್ಕೆ ಹೇಳ್ತಿರೋದು. ಬರೀ ದುಡಿಯೋದೇ ಕೆಲಸ ಮಾಡಿದ್ರಲ್ಲ, ಆಯ್ತು ದುಡಿದು ಮಾಡಿದ್ದೆ ನೀವು. ಮಗನಿಗೊಂದು ಮನೆ, ಮಗಳಿಗೊಂದು ಮನೆ, ಅವ್ರ ಮದುವೆ ಗ್ರ್ಯಾಂಡು, ಇವ್ರ ಮದುವೆ, ನಾನು ಒಳ್ಳೆ ಚೆನ್ನಾಗಿದ್ದೆ, ನಾನು ಚೆನ್ನಾಗಿ, ಮತ್ತೇನ್ ಕಡ್ದು ಕಟ್ಟಾಕಿದ್ರಿ ಅಂತ ಕೇಳಿದ್ರೆ ವಾಟ್ ಈಸ್ ದ ಆನ್ಸರ್ ದಟ್ ಯು ಕ್ಯಾನ್ ಗಿವ್? ಸೊಸೈಟಿಗೆ ಏನ್ ಮಾಡಿದೀರಿ ಅಂತ ಕೇಳಿದ್ರೆ ನಾವು ಏನೂ ಇಲ್ಲ, ಲಿಟ್ರಲಿ ಝೀರೋ. ಇಫ್ ಯು ಆಸ್ಕ್ ಮೀ, ಪೊಲಿಟಿಕಲ್ ಲೀಡರ್ಸ್ಗಳ ಪ್ರಯತ್ನ ಇದೆಯಲ್ಲ ತುಂಬಾ ಮಿನಿಮಲ್, ನನ್ನದು ಮತ್ತು ನಿಮ್ದೇ ಜಾಸ್ತಿ. ಯಾಕೆ ಅಂತಂದ್ರೆ, ಒಂದು ಹುಡುಗನನ್ನ ನಿರ್ಮಾಣ ಮಾಡೋದ್ರಲ್ಲಿ ಒಂದು ಟ್ರಯಾಂಗಲ್ ಇರುತ್ತೆ. ಆ ಟ್ರಯಾಂಗಲ್ ಅಲ್ಲಿ ಒಂದು ಕಡೆ ತಂದೆ ತಾಯಿ ಇರ್ತಾರೆ, ಒಂದ್ ಕಡೆ ಟೀಚರ್ಸ್ ಇರ್ತಾರೆ, ಮತ್ತೊಂದ್ ಕಡೆ ಸೊಸೈಟಿ ಇರುತ್ತೆ. ನಾವೆಲ್ಲರೂ ಟೀಚರ್ಸ್ ಅನ್ನು ಬೈದ್ವಿ, ಏನ್ ಮಾಡಿದ್ರಿ, ಬಟ್ ವಿ ಆರ್ ಪಾರ್ಟ್ ಆಫ್ ಸೊಸೈಟಿ ಅಲ್ಲ. ವಾಟ್ ವಿ ಡು? ಯಾರು ಉತ್ತರ ಭಾರತದಿಂದ ಬರೋರು ಕನ್ನಡ ಮಾತಾಡೋದಿಲ್ಲ ಅಂತ ಬೈತೀವಿ. ನಾವೇನ್ ಮಾಡಿದ್ವಿ? ಅವ್ರ ಜೊತೆ ಕನ್ನಡ ಮಾತಾಡೋದು ಅನಿವಾರ್ಯ ಅನ್ನೋದನ್ನು ಸೃಷ್ಟಿಸಿದ್ವಾ? ನಾವೇ ಶುರು ಮಾಡ್ಬಿಟ್ವಿ ಹಿಂದಿ ಮಾತಾಡ್ಲಿಕ್ಕೆ, ನಾವೇ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಸ್ ಇಫ್ ನಂಗೆ ಇಂಗ್ಲಿಷ್ ಬಹಳ ಚೆನ್ನಾಗಿ ಬರುತ್ತೆ ಅಂತ. ಆಯ್ತು, ಮಧ್ಯೆ ಕನ್ನಡ ಕಲ್ಸ್ಕೊಡ್ತೀನಿ ಬಾರಲೇ ಅಂತ ಹೇಳಿದಿದ್ರೆ ಅವನು ಕಲ್ತಿರ್ತಿದ್ದ ಪಾಪ. ಅವನಿಗೆ ನಾವು ಯಾವತ್ತೂ ಅದೊಂದು ಅನಿವಾರ್ಯತೆ ಕ್ರಿಯೇಟ್ ಮಾಡಲಿಲ್ಲ. ಹೂ ಇಸ್ ರೆಸ್ಪಾನ್ಸಿಬಲ್? ಮೀ ಅಂಡ್ ಯು. ಸೊ ಹೀಗಾಗಿ ಆತ್ಮಾವಲೋಕನ ತುಂಬಾ ಆಗುತ್ತೆ. ಇನ್ನು ಎರಡನೇದಿಗೆ ಬಿಹಾರ ಎಲೆಕ್ಷನ್ ಬಂತು, ಅಲ್ದಾಡ್ತಿದ್ದಾರೆ ನೋಡಿ, ಮನೆ ಕೈ ಮುಗಿದು ಪ್ಲೀಸ್ ಪ್ಲೀಸ್ ಅಂತ ಹೇಳಿ. ಸಮಾಜ ಜಾಗೃತವಾಗಿರುವ ಸಮಾಜವಾಗಿದ್ದಿದ್ರೆ ಈಗ ಏನ್ ಬೇಕಿದ್ರು ಅವ್ರ ಹತ್ರ ಮಾಡಿಸ್ಕೊಳ್ಲಿಕ್ಕೆ ಸಿದ್ಧವಾಗಿತ್ತು. ಸಮಾಜ ಜಾಗೃತವಾಗಿಲ್ಲ, ಜಾಗೃತಿ ಆಗ್ಲಿಲ್ಲ ಅಂತಂದ್ರೆ ತಪ್ಪು ಯಾರದ್ದು? ನಂದು ಮತ್ತೆ ನಿಂದೆ. ಅದಕ್ಕೆ ನಾನು ಹೇಳಿದ್ದು, ಓದಿದ್ ಸಾಕಯ್ಯ ಹೊರಡು ಅಂತ ಯಾರಾದ್ರೂ ಬಂದು ನನಗೆ ಹೇಳಿದ್ರೆ ತಪ್ಪಾಯ್ತು ಸರ್, ಇನ್ನು ನಂಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಓದಕ್ಕೆ ಕೂತ್ಕೋತೀನಿ, ನಾನೀಗ ಹೊರಡ್ತೀನಿ ಅಂತ ಹೇಳ್ಬೇಕು ನಾನು ಅಂತ. ಭಗವಂತ ಮಾತಾಡುವ ಶಕ್ತಿ ಕೊಟ್ಟಿದ್ದಾನೆ, ಎಲ್ರಿಗೂ ಕೊಡ್ಲಿಲ್ಲ ರೀ. ನನ್ನನ್ನು ಭಗವಂತ ಮಾತಾಡುವ ಶಕ್ತಿ ಕೊಟ್ಟು ಕಳಿಸಿದ್ದಾನೆ. ಅವನು ನಾಳೆ ನಾನು ಸತ್ಕೊಂಡು ಅವನ ಎದುರುಗಡೆ ನಿಂತಾಗಲೇ ಅಯೋಗ್ಯ, ಯಾರಿಗೂ ಕೊಡದೇ ಇರೋದನ್ನ ನಿನಗೆ ಕೊಟ್ರೆ ಸರಿಯಾಗಿ ಬಳಸ್ಲೇ ಇಲ್ವನು ಅಂತಂದ್ರೆ ಏನ್ರಿ ಮಾಡ್ಲಿ ನಾನು? ನನಗೆ ಕೇಳ್ದಂಗೆ ನಿಮಗೂ ಕೇಳ್ತಾನೆ. ಬ್ಯಾಂಕಲ್ಲಿ ಕೆಲಸ ಕೊಟ್ಟೆ, ಕೈ ತುಂಬ ಸಂಬಳ ಕೊಟ್ಟೆ, ಏನ್ ಮಾಡಿದ್ಯೋ ಅಂತ ಏನಾದರೂ ಕೇಳಿದ್ರೆ ಅಯ್ಯೋ ತಪ್ಪು ಮಾಡಿಬಿಟ್ಟೆ ಅಂತ ಆಗ ಅವನ ಮುಂದೆ ನಿಂತ್ಕೊಳ್ಳೋಂಗಿಲ್ಲ ಅಂತ. ಸೊ ನಾವೆಲ್ಲರೂ ಕೂಡ ನಮಗೆ ನಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಉತ್ತರ ಕೊಡ್ಕೋಬೇಕಾಗಿದೆ. ಏನು ಮಾಡಿದ್ದೀನಿ ನಾನು, ನನ್ನ ಪ್ರಯತ್ನದಲ್ಲಿ ಒಂದು ಸ್ವಲ್ಪ ಮಾಡಿದ್ದೀನಪ್ಪ, ಓಕೆನಾ ಅಂತ ಕೇಳುವಂಥ ಹಂತದಲ್ಲಿ ಇದ್ಬಿಟ್ರೆ ಐ ಥಿಂಕ್ ಆರೋಪ. ನಾನು ಇಲ್ಲ ಅಂತ ಹೇಳೋದಿಲ್ಲಮ್ಮ, ಆದರೆ ಮತ್ತೊಬ್ಬರನ್ನ ತೋರಿಸೋ ಮುಂಚೆ ನಮ್ಮ ಹತ್ರ ಇನ್ನೂ ಸಾಮರ್ಥ್ಯ ಇದೆ, ಇನ್ನೂ ಮುಗ್ದೋಗ್ಬಿಡ್ಲಿಲ್ಲ ಎಲ್ಲ, ನಾವೇನೋ ಮಾಡಬೇಕಾಗಿದೆ, ಏನು ಅಂತ ನಮಗೂ ಗೊತ್ತಿಲ್ಲ. ಸಮಥಿಂಗ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಟ್ರೈ. ಈ ಸಮಾಜವನ್ನು ವಾಪಸ್ ತಂದು ನಿಲ್ಲಿಸಬೇಕು ಆ ಜಾಗಕ್ಕೆ. ಅದಕ್ಕೆ ನಾವೆಲ್ಲರೂ ಎಫರ್ಟ್ ಹಾಕಬೇಕಾಗಿದೆ ಅಂತ. ಐ ಥಿಂಕ್ ದ ಲಾಸ್ಟ್ ಕ್ವೆಶನ್, ಸಾರಿ ಇನ್ನೊಂದು ಕ್ವೆಶನ್ ಬೇಡ ಹಾಗೆ ಹೇಳ್ತೀರಿ, ಕೇಳಿಸ್ತಾ ಇದೆ. ನೀವು 3 ಅಂಶ ಹೇಳಿದ್ರಿ. ಒಂದು, ಹೊಸ ಅಲೆ ಅಪ್ಪಳಿಸ್ತಾ ಇದೆ ಅಂತ. ಎರಡನೇದು, ಸೇವಿಂಗ್ಸ್ ಎಕಾನಮಿಯಿಂದ ಸ್ಪೆಂಡಿಂಗ್ ಎಕಾನಮಿ. ಇನ್ನೊಂದು, ಲಡಾಖ್ದು ಸಂಭಾಷಣೆ ಹೇಳಿದ್ರಿ. ಈ 3 ದೇಶಕ್ಕೆ ಒಳ್ಳೆಯದ ಅಂತ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೊಬ್ಬರು ವೆಲ್ ರೆಡ್ ಅಂದರೆ ಅವ್ರ ಟೈಮ್ನಲ್ಲಿ ಚೆನ್ನಾಗಿ ಓದಿದ ಒಂದು ಮಹಿಳೆ, ಸುಮಾರು 70 ವರ್ಷದ ಮಹಿಳೆ, ಒಂದು ಮಾತು ಹೇಳಿದ್ರಿ. ಈಗ ಏನಾಗಿದೆ ಅಂದರೆ, ಮದುವೆಯಲ್ಲಿ ಹುಡುಗಿದ ಕಂಡೀಷನ್, ಹುಡುಗರ ಕಂಡೀಷನ್ಗೆ ನಾನು 4 ಪಾತ್ರೆ ತೊಳೆದ್ರೆ ನೀನು 4 ಪಾತ್ರೆ ತೊಳಿಬೇಕು, ನಾನೇನಾದ್ರು ಮಾಡಿದ್ರೆ ನೀನು ಮಾಡಬೇಕು. ಕೊನೆಗೆ ಅವ್ರು ಹೇಳಿದ್ರು, ನಾನು 5 ತಿಂಗಳು ಹೊರ್ತೀನಿ, ನೀನು 4 ತಿಂಗಳು ಹೊರಕ್ಕೆ ಆಗುತ್ತಾ? ಆ ಸ್ಟೇಜಿಗೆ ಬಂದಿದೆ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಂದು, ಒಳ್ಳೇದು ಕೆಟ್ಟದ್ದು ಎನ್ನುವ ಆಲೋಚನೆ ಮಾಡ್ಲಿಕ್ಕೆ ಪುರ್ಸೊತ್ತೇ ಇಲ್ಲ ನಮ್ಗೀಗ. ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ ರನ್ನಿಂಗ್ ಟ್ರ್ಯಾಕಿಗೆ ಬಂದಾಗಿದೆ, ಓಡ್ಬೇಕಷ್ಟೇ. ಈಗ
ಬೇರೆ ದಾರಿಯೇ ಇಲ್ಲ. ಸ್ಪೆಂಡಿಂಗ್ ಎಕಾನಮಿ ಭಾರತವನ್ನ ಕನ್ವರ್ಟ್ ಮಾಡಲಿಕ್ಕೆ ಅವ್ರು 5-6 ವರ್ಷಗಳಿಂದ ಟ್ರೈ ಮಾಡಿ ಫೈನಲಿ ಸ್ಪೆಂಡಿಂಗ್ ಎಕಾನಮಿ ಅಂತ ಮಾಡಿದ್ದಾರೆ ನಮ್ಮನ್ನ. ಮತ್ತು ಅದಕ್ಕೆ ಪೂರಕವಾಗಿ ಕರೋನಾ ಬೇರೆ ಬಂದ್ಬಿಟ್ಟ ನಂತರ ಸಮಾಜ ಅನ್ಕೊಂಡಿದೆ ಯಾವತ್ತೋ ಒಂದಿನ ಅನಾಥವಾಗಿ ಸಾಯೋ ಬದಲು ಖರ್ಚು ಮಾಡಿ ನೆಮ್ಮದಿನ ಸತ್ತೋಗ್ಬಿಡೋಣ ಅಂತ ಸಮಾಜ ಡಿಸೈಡ್ ಮಾಡಿಬಿಟ್ಟಿದೆ. ದೇ ಆರ್ ಸ್ಪೆಂಡಿಂಗ್ ಲೈಕ್ ಎನಿಥಿಂಗ್. ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ತರ ಸ್ಪೆಂಡ್ ಮಾಡ್ತಿದ್ದಾರೆ ಹೊಸ ತರುಣರು. ದುಡಿಯೋದು ಹಂಗೆ ದುಡಿತಾರೆ, ಖರ್ಚು ಹಂಗೆ ಮಾಡ್ತಾರೆ. ಇದರ ನಿಜವಾದ ಪ್ರಾಬ್ಲಮ್ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಈ ಕೆಲಸಗಳು ಹೋಗುತ್ತಲ್ಲ, ಹೋದಾಗ ಕೈಯಲ್ಲಿ ದುಡ್ಡಿರೋದಿಲ್ವಲ್ಲ, ಆಗೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ, ಆಗ ಇದರ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗುತ್ತೆ. ಆಗ ಗೊತ್ತಾಗುತ್ತೆ ನಮ್ಮಮ್ಮ ಕಷ್ಟದ ನಡುವೆ ಹೆಂಗ್ ಬದುಕಿದ್ಲು ಅಂತ. ಆ ದಿನ ಬರೋದು ಬೇಡ, ಕೊನೆ ಪಕ್ಷ ನಮ್ಮ ಕಣ್ಣಲ್ಲಿ ನಾವು ನೋಡೋದು ಬೇಡ ಅಂತ ನಾನು ದೇವರನ್ನು ಪ್ರಾರ್ಥಿಸ್ಕೊಳ್ತಿರ್ತೀನಿ ಯಾವಾಗಲೂ. ಇದು ಪಾರ್ಟ್ 1. ನೀವು ಕೇಳಿದ್ದಕ್ಕೆ ಒಳ್ಳೇದೋ ಕೆಟ್ಟದ್ದೋ ಯು ಕೆನಾಟ್ ಡಿಸೈಡ್. ಹೇಗೆ ಹೋಗ್ತಾ ಇದೆ ಅದು ಹೋಗಬೇಕು. ಈಗಿನ ದಿನಮಾನಕ್ಕೆ ಅದು ಒಳ್ಳೇದಾಗ್ತಾ ಇದೆ, ಗೊತ್ತಿಲ್ಲ ಭವಿಷ್ಯ ಏನಾಗುತ್ತೋ, ವಿಲ್ ಹ್ಯಾವ್ ಟು ವೇಟ್. ಇನ್ನು ಎರಡನೇದು, ನಾನು ಹೆಣ್ಮಕ್ಳ ದೃಷ್ಟಿಯಿಂದ ಇವತ್ತು ಹೇಳೋದಾದ್ರೆ, ಹೆಣ್ಮಕ್ಳು ಅಷ್ಟು ಅಗ್ರೆಸಿವ್ ಆಗಿದ್ದಾರೆ. ಯಾಕೆ ಅಂತಂದ್ರೆ 1000 ವರ್ಷಗಳ ಕಾಲ ನೀವು ತುಳಿದು ಬಿಟ್ರಲ್ಲ, ಅದರ ಯಾವ ತರ ತುಳಿದಿರೋದು. ಮನೆಯಿಂದ ಆಚೆ ಬರ್ಬೇಡ, ಮನೆಯಲ್ಲೇ ಕೂತಿರು, ನಿನಗೆ ಎಜುಕೇಶನ್ ಇಲ್ಲ, ನೀನು ಸ್ಕೂಲಿಗೆ ಹೋಗ್ಬಾರ್ದು. ಈ ಮನೆಯಲ್ಲಿ ಗಂಡು ಮಗ ಅಂತಂದ್ರೆ ಅವನಿಗೆ ಎಲ್ಲ ರೀತಿಯ ಸವಲತ್ತುಗಳು. ಹೆಣ್ಮಕ್ಳು, ನಮ್ಮ ಅಮ್ಮ ಹೇಳ್ತಾಳೆ ನನಗೆ, ನಿಮ್ಮ ಅಜ್ಜಿ ಸಾಮಾನ್ಯದವಳಲ್ಲ. ನಮ್ಮ ಅಜ್ಜಿ ಅವಳು ನೋಡಿದಾಗಲಿಂದ ಕೆಂಪು ಸೀರೆ ಅಜ್ಜಿ ಅವಳ ಬಗ್ಗೆ ಹೇಳೋಳು, ಸಾಮಾನ್ಯದವಳಲ್ಲ ಕಣವಳು. ದೊಡ್ಡ ಗಡಿಗೆಯಲ್ಲಿ ಹಾಲು ತಗೊಂಡು ಬಂದು ಕಷ್ಟಪಟ್ಕೊಂಡು ಮೆಟ್ಲ ಮೇಲೆ ಹತ್ಕೊಂಡು ಹೋಗಿ ಗಂಡು ಮಕ್ಕಳಿಗೆ ಲೋಟದಲ್ಲಿ ಹಾಕಿ ಕುಡಿಸೋಳಂತೆ ರಾತ್ರಿ. ಹೆಣ್ಮಕ್ಳಿಗೆ ಏನಿರಲಿಲ್ವಂತೆ. ಆಮೇಲೆ ಏನಂತಾರೆ ಗೊತ್ತಾ, ಅವಳಿಗೆಲ್ಲ ಪ್ರಾಬ್ಲಮ್ ಆದಾಗ ನೋಡ್ಕೊಂಡಿದ್ದೆಲ್ಲ ಹೆಣ್ಮಕ್ಳೇ ಕಣ, ಯಾವ ಗಂಡು ಮಗನೂ ಬರಲಿಲ್ಲ. ಈ ಒಳಗೊಂದು ತುಡಿತ ಅವ್ರು ಸಹಿಸ್ಕೊಂಡ್ರು. ನಮ್ಮ ಅಕ್ಕ ಸಹಿಸ್ಕೊಳ್ಬೋದು, ನಮ್ಮ ಅಕ್ಕನ ಮಗಳೇ ಯಾಕೆ ಸಹಿಸ್ಕೋಬೇಕು? ನಮ್ಮ ಅಮ್ಮ ಸಹಿಸ್ಕೋಬಹುದು, ನಮ್ಮ ಅಮ್ಮನ ಮೊಮ್ಮಗಳೇ ಯಾಕೆ ಸಹಿಸ್ಕೋಬೇಕು? ಈಸೇ ಅವೆಲ್ಲ ನಡೆಯೋದಿಲ್ಲ. ನಾನು ಈಕ್ವಲ್ಲೇ ಈಗ ಅಂತ. ಈಕ್ವಲ್ ಅಂತ ಪಾಠ ಮಾಡಿರೋದು ಯಾರು? ನಾವುಗಳೇ ಪಾಠ ಮಾಡಿರೋದು. ಗಂಡು ಹೆಣ್ಣು ಈಕ್ವಲ್, ಎಲ್ಲದರಲ್ಲೂ ಈಕ್ವಲ್. ಹಂಗಿದ್ಮೇಲೆ ಇದರಲ್ಲೂ ಈಕ್ವಾಲಿಟಿ ಅಂತ. ಸೊ ಈ ಸಿಸ್ಟಮ್ನಲ್ಲಿ ಸಣ್ಣದೊಂದು ಚೇಂಜ್ ಬರಬೇಕಾಗಿದೆ. ಆ ಚೇಂಜ್ ಏನು ಅಂತಂದ್ರೆ, ಗಂಡೇ ಶ್ರೇಷ್ಠ ಎನ್ನುವಂತ ಚಿಂತನೆ ಏನು ಮಧ್ಯಯುಗೀನ ಕಾಲದಲ್ಲಿ ಬಂದಿತ್ತು. ಭಾರತದಲ್ಲಿ ಯಾವತ್ತೂ ಹಂಗಿರ್ಲಿಲ್ಲ. ನಾವು ಸ್ತ್ರೀಯನ್ನ ಶಕ್ತಿಯಾಗಿ ಆರಾಧಿಸುವಂತ ಜನಾಂಗ. ಹಿಂಗಾಗಿ ಗಂಡು ಶ್ರೇಷ್ಠ ಅಂತಿರ್ಲಿಲ್ಲ. ಈ ಮಧ್ಯ ನುಸುಳು ಬಿಡ್ತು, ಅದನ್ನು ವಾಪಸ್ ತೆಗೆದು ಶ್ರೇಷ್ಠ ಕನಿಷ್ಠ ಯಾರೂ ಇಲ್ಲ, ಇಬ್ರು ಒಂದೇ ಅನ್ನುವಂತ ಚಿಂತನೆ ಬಂದಾಗ ಗಂಡು ಹೆಣ್ಣು ಸಮಾನವಾಗಿ ಸ್ವೀಕಾರ ಮಾಡುತ್ತೆ. ಎರಡನೇದು, ಏನಾದ್ರೂ ಗಂಡ ಪಾತ್ರೆ ತೊಳಿತಾ ಇದ್ರೆ ಅವ್ರು ಖುಷಿಯಾಗಿರ್ತಾರೆ. ನಾವು ನೋಡಿದವರು, ಏನೇ ಅವನು ಹೆಣ್ಮಕ್ಳೇ ಮನೇಲಿ ಪಾತ್ರೆ ಅವನೇ ತೊಳಿತಾನೆ. ಚೇಂಜ್ ಆಗ್ಬೇಕ್ರಿ. ಈ ಮೈಂಡ್ ಸೆಟ್ ಎಲ್ಲ ಸ್ವಲ್ಪ ಬದಲಾಗಬೇಕಾದಂತ ಅಗತ್ಯ ಇದೆ. ಗುಡ್, ವೆರಿ ಕೋಆಪರೇಟಿವ್. ಗಂಡ ಹೆಂಡತಿ ಬಹಳ ಆ ಕಲ್ಪನೆಗೆ ಭಾರತ ಹೊರಡಬೇಕಾಗಿದೆ ಅಂತ. ಅಂಡ್ ಐ ಥಿಂಕ್ ಟೈಮ್ ಹ್ಯಾಸ್ ಕಮ್. ಬೇರೆ ದಾರಿ ಇಲ್ಲ ನಮಗೆ, ಹಂಗೆ ಹೋಗ್ಲೇಬೇಕಾಗಿದೆ. ಆ ದಾರಿಯನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗಿದೆ ಅಷ್ಟೇ ನಾವು. ಸೊ ಪ್ರೀತಿಯಿಂದ ಕೇಳಿದ ನಿಮ್ಗೆಲ್ರಿಗೂ ನಾನು ಅತ್ಯಂತ ಪ್ರೀತಿಯಿಂದ ವಂದಿಸ್ತೇನೆ. ಟೈಮ್ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಪ್ಲೀಸ್ ಸರ್, ಇದನ್ನು ತಗೋತೀನಿ. ಭಾರತೀಯ ಸಂಸ್ಕೃತಿ ಬಗ್ಗೆ ಬಹಳ ಚೆನ್ನಾಗಿ ಧನ್ಯವಾದಗಳು. ನಮ್ಮ ಕರ್ಮಭೂಮಿ ವೇದಭೂಮಿ ಅಂತಾರೆ. ಉಪನಿಷತ್ತುಗಳು ವೇದಗಳೆಲ್ಲ ಸಾಂಸ್ಕೃತ ಆಗಲ್ಲ. 70 ನಮ್ಮ ಇಂಡಿಯಾನಾಗ ಸಾಂಸ್ಕೃತ ಅನ್ನೋದು ಯಾರೇ ಗೊತ್ತಾ ಇಲ್ಲ. ಇವಾಗ ಎನಿ ಲೋಕಲ್, ಕನ್ನಡ ಆಗಲಿ, ಎನಿ ಲೋಕಲ್ ಸಬ್ಜೆಕ್ಟ್ 20 ಮಾರ್ಕ್ಸ್ ಸಾಂಸ್ಕೃತ ಬರೋದು ನಾವು ಯಾಕೆ ಉದ್ಯೋಗ ಮಾಡಬಾರ್ದು. ಅಂದ್ರೆ ಯಾಕೆ ನಾವು ಸರ್ ಅಗೈನ್ ಅಲ್ಲ ಅಗೈನ್ ಸರ್ ಅಗೈನ್ ಅಲ್ಲ ಐ ಗಾಟ್ ಇಟ್ ಸರ್. ನಮಗೆಲ್ಲ ಏನು ಸಮಾಧಾನ ಅಂತಂದ್ರೆ, ನಮ್ಮ ಪ್ರಾಬ್ಲಮ್ ಅನ್ನ ಬೇರೆಯವ್ರ ತಲೆ ಮೇಲೆ ಹಾಕ್ಬಿಟ್ರೆ ಸಮಾಧಾನ ಅಂತ. ಅಂದ್ರೆ ಗೌರ್ಮೆಂಟ್ ತಲೆ ಮೇಲೆ ಹಾಕ್ಬಿಡ್ಬೇಕು, ಸ್ಕೂಲಿಗೆ ಸಂಸ್ಕೃತ ತನ್ನಿ ಅಂತ. ನಾನು ಸಜೆಷನ್ ಕೊಡ್ತೀನಿ ನಿಮಗೆ. ಸಂಸ್ಕೃತ ಭಾರತಿ, ನಿಮ್ದು ಹೇಗೆ ಭಾರತೀಯ ಮಜ್ದೂರ್ ಸಂಘ ಇದೆಯೋ ಹಂಗೊಂದು ಸಂಸ್ಕೃತ ಭಾರತಿ ಅಂತಿದೆ. ನೀವು ವರ್ಷಕ್ಕೊಮ್ಮೆ ಸೇರಿದ್ರಲ್ಲ, ಪ್ಲೀಸ್ ಗಿವ್ ಅಸ್ 7 days ಆಫ್ ಟೈಮ್. 7 daysನಲ್ಲಿ ನಮ್ಮ ಸಂಸ್ಕೃತ ಭಾರತೀಯ ಕಾರ್ಯಕರ್ತರು ನಿಮ್ಮನ್ನ ಸಂಸ್ಕೃತ ಸಹಜವಾಗಿ ಮಾತನಾಡುವಂತೆ ಮಾಡಿಬಿಡ್ತಾರೆ. ಆಮೇಲೆ ಏನ್ ಮಾಡಿ ಅಂತಂದ್ರೆ, ಕೆನರಾ ಬ್ಯಾಂಕಿನ ನೆಕ್ಸ್ಟ್ ಕಾರ್ಯಕ್ರಮ ನಡೆಯುವಾಗ ಒಂದು ಅವಧಿ ಸಂಸ್ಕೃತದಲ್ಲೇ ನಡೆಯುತ್ತೆ ಅಂತ ಮಾಡ್ಬಿಡಿ. ಇದು ನಿಮ್ಮ ಪಾಪ್ಯುಲರ್ ಆಗುತ್ತೆ. ಇಲ್ಲಿ ವಿಡಿಯೋದವ್ರು ಬಂದು ಕವರೇಜ್ ಮಾಡ್ತಾರೆ. ಶಮಾಶ್, ಎಷ್ಟು ಚೆನ್ನಾಗಿ ಕೆನರಾ ಬ್ಯಾಂಕ್ ಅವರು ಸಂಸ್ಕೃತದಲ್ಲಿ ಮಾತನಾಡ್ತಾರೆ ನೋಡಿ, ಸಂಸ್ಕೃತ ಎಷ್ಟು ಈಸಿ. ವಯಸ್ಸಾದವರು ಕೂಡ ಸಂಸ್ಕೃತ ಕಲ್ತರು, ಬಹಳ ಪಾಪ್ಯುಲರ್ ಆಗ್ಬಿಡುತ್ತೆ. ಇದಾದ ನಂತರ SBI ಅಸೋಸಿಯೇಷನ್ ನಾವು ಮಾಡ್ಬೇಕಲ್ಲ ಆಗಿದ್ರೆ ಅಂತಾರೆ.
ಆವಾಗ ಏನಾಗುತ್ತೆ, ನೀವು ಕಲಿತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಮೊಮ್ಮಕ್ಕಳು ಆಟ ಆಡ್ಲಿಕ್ಕೆ ಅಂತ ಬಂದಾಗ ದೇ ಸ್ಟಾರ್ಟ್ ಲರ್ನಿಂಗ್ ಸಂಸ್ಕೃತ. ಮನೆಯಲ್ಲಿ ಸಂಸ್ಕೃತದ ವಾತಾವರಣ ಶುರುವಾಗ್ಬಿಡತ್ತೆ. ನಾವು ಸ್ಕೂಲ್ನಿಂದ ಬರಬೇಕು ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಮಾರ್ಕ್ಸಿಗೋಸ್ಕರ ಸಂಸ್ಕೃತ ಆಗುತ್ತೆ, ಅದು ಮಾರ್ಕ್ಸಿಸಮೇ, ಮತ್ತೆ ಅದರಿಂದ ಏನ್ ಲಾಭವೂ ಇಲ್ಲ. ಸೊ ಅದನ್ನ ಬಿಟ್ಟು ಈ ವಾತಾವರಣವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಆದ್ರೆ ಅದ್ಭುತ. ಇವತ್ತು ಮೊದಲನೇ ಸ್ಟೆಪ್, ಈ ಸಲ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಮೊದಲನೇ ಸ್ಟೆಪ್ ಜನಗಣತಿ ಆಗೋಗ್ಬಿಟ್ಟಿದೆ, ಜಾತಿ ಗಣತಿ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಒಂದು ಜನಗಣತಿ ಮಾಡುತ್ತೆ, ಅದು ತುಂಬಾ ವಿಸ್ತಾರವಾಗಿರುವಂತ ಡಾಟಾ ನೋಟ್ ಮಾಡುವಂತ ಜನಗಣತಿ. ಈ ಜನಗಣತಿಯಲ್ಲಿ ಐ ವುಡ್ ರಿಕ್ವೆಸ್ಟ್ ಯು, ನಿಮಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳಿದ್ರೆ, ಇಂಗ್ಲಿಷ್ ಬರ್ತಿರುತ್ತೆ ನಿಮಗೆ, ಕನ್ನಡ ಬರ್ತಿರುತ್ತೆ, ನಿಮ್ಗೆ ಹಿಂದಿ ಬರ್ತಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್, ಅದ್ರ ಜೊತೆ ಸಂಸ್ಕೃತನೂ ಸೇರಿಸಿ. ಯಾಕೆ ಅಂತಂದ್ರೆ, ನೀವು ಕನ್ನಡ ಮಾತಾಡ್ತಿದ್ದೀರಾ ಅಂತಂದಾಗ ನಾನು ಕನ್ಸರ್ವೇಟಿವ್ ಆಗಿ ಹೇಳ್ತೀನಿ, ಆಕ್ಚುಲಿ ಇನ್ನು ದೊಡ್ಡ ನಂಬರ್ ಹೇಳ್ಬೋದು, 75% ಸಂಸ್ಕೃತನೇ ಮಾತಾಡ್ತೀನಿ. ಸಂಸ್ಕೃತದ ಪದಗಳೇ ಹಾಸು ಹೋಗ್ತಾಗಿರುತ್ತೆ. ನೀವು ಕನ್ನಡದ ಹಳೆಯ ಹಾಡುಗಳನ್ನೆಲ್ಲ ತೆಗೆದ್ರೆ ಅದರಲ್ಲಿ 80% ಸಂಸ್ಕೃತದ ಪದಗಳೇ ಇರ್ತವೆ. ಕುವೆಂಪು ಅವರ ಯಾವುದೇ ಗೀತೆಯನ್ನ ಸಂಸ್ಕೃತವಿಲ್ಲದೆ ನೀವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಸಂಸ್ಕೃತ ಹಾಸು ಹೊಕ್ಕಾಗಿರುವಾಗ, ನನಗೂ ಸಂಸ್ಕೃತ ಬರುತ್ತೆ ಕಣಯ್ಯ ಅಂತ ಬರ್ಸಿದ್ರೆ ಲಾಭ ಏನಾಗುತ್ತೆ ಗೊತ್ತಾ? ಈಗ ಇಡೀ ದೇಶದಲ್ಲಿ 2 ಲಕ್ಷ ಜನ ಸಂಸ್ಕೃತ ಮಾತಾಡ್ತಾರೆ ಅಂತ ಹೇಳಿದೆ. ಅದೇನಾದ್ರೂ 2 ಕೋಟಿ ಆದ್ರೆ ಸರ್ಕಾರ ಅನಿವಾರ್ಯವಾಗಿ ಸಂಸ್ಕೃತದ ವಿಚಾರಕ್ಕೆ ಅನುದಾನ ಕೊಡ್ಬೇಕಾಗಿ ಬರುತ್ತೆ. 2 ಕೋಟಿ ಜನ ಇದ್ದಾರಲ್ಲ, ಅನುದಾನ ಕೊಡಿ, ಅವ್ರು ಪ್ರಚಾರ ಮಾಡಲಿ, ಇದನ್ನ ಇನ್ನೂ ಹೆಚ್ಚು ಜನಕ್ಕೆ ಸಂಸ್ಕೃತ ಕಲಿಸ್ಲಿ ಅಂತ. ಯಾವುದು ಅತ್ಯಂತ ಪ್ರಾಚೀನವಾಗಿರುವಂತ ಒಂದು ಭಾಷೆ ಇದೆಯೋ ಅದು ಪುನರುಜ್ಜೀವನಗೊಳ್ಳುವಂತ ಪ್ರಕ್ರಿಯೆ ಇದು. ಸಿದ್ದರಾಮಯ್ಯನವ್ರ ಮುಂದೆ ಹೋಗಿ ಸಂಸ್ಕೃತ ಸ್ಕೂಲಿಗೆ ಕಲಿಸಿದ್ರೆ ಹೇಳ್ತಾರೆ, ನಾನು ಯಾವ ಗವರ್ಮೆಂಟಿಗೆ ಹೋಗಿ. ಸೊ ಹೀಗಾಗಿ ದೆರ್ ಈಸ್ ಅ ಪ್ರಾಬ್ಲಮ್. ಆದ್ರೆ ಆ ಪ್ರಾಬ್ಲಮ್ ನಾವು ಮೀರಿ ನಿಲ್ಬಹುದು. ಅಂಡ್ ಸೆಕೆಂಡ್ ಥಿಂಗ್, ಇದನ್ನ ಅತ್ಯಂತ ಗಂಭೀರವಾಗಿ ಪ್ರೆಸೆಂಟ್ ಮಾಡಿದ್ದು ಯಾರು ಗೊತ್ತಾ ಸರ್? ನಿಮಗಿಂತ ಮುಂಚೆ, ನಾನು ಆಲೋಚನೆ ಮಾಡೋಕ್ಕಿಂತ ಮುಂಚೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಲ್ಲಿ ಹೇಳಿದ್ರು, ಸಂಸ್ಕೃತ ಭಾರತದ ರಾಷ್ಟ್ರ ಭಾಷೆಯಾಗಬೇಕು, ಆಗ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಂದಾಗ ಅವ್ರ ನಡುವೆನೇ ಇದ್ದಂತ BP ಮೌರ್ಯ ಎದ್ ನಿಂತ ಹೇಳಿದ್ರು, ತಲೆ ಕೆಟ್ಟಿದೆ ನಿಮಗೆ, ನೀವು ಇತ್ತೀಚೆಗೆ ಬ್ರಾಹ್ಮಣರ ಸಂಪರ್ಕ ಜಾಸ್ತಿ ಆಗ್ಬಿಟ್ಟಿದೆ, ನಿಮಗೆ ಸಂಸ್ಕೃತ ಅಂತೆಲ್ಲ ಮಾತಾಡ್ತೀರಾ, ಯಾವ ಕಾರಣಕ್ಕೂ ಇಲ್ಲ ಅಂತ ಅವರ ಐಡಿಯಾನ ಅವರು ತುಳಿದು ಬಿಟ್ರು. ಅಲ್ಲಿ ಬಾಬಾ ಸಾಹೇಬರು ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅದನ್ನ. ಅದಾದ ಅನೇಕ ವರ್ಷಗಳು, ಪ್ರಾಬಬ್ಲಿ 30-35 ವರ್ಷದ ನಂತರ ಈ ರೋಟ್ ಎ ಲೆಟರ್ ಟು NCERT ಬರೆದು ಹೇಳಿದ್ರು, ಬಾಬಾ ಸಾಹೇಬರು ಅವತ್ತೇ ಹೇಳಿದ್ರು, ನನಗೆ ಅವತ್ತು ಅರ್ಥ ಆಗಿರಲಿಲ್ಲ, ಇವತ್ತು ಗೊತ್ತಾಗ್ತಿದೆ, ಬಾಬಾ ಸಾಹೇಬರಿಗೆ ಅವತ್ತು ಸಪೋರ್ಟ್ ಮಾಡಿಬಿಟ್ಟಿದ್ರೆ ಇವತ್ತು ನಮ್ಮ ಕಥೆನೇ ಬೇರೆ ಇರ್ತಿತ್ತು ಅಂತ ಅವ್ರು ಹೇಳಿದ್ದಿದೆಯಲ್ಲ. ಸೊ ಈಗ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ಈ ಒಂದು ಮಾಹೋಲ್ನ ನಾವು ಕ್ರಿಯೇಟ್ ಮಾಡ್ಬೋದಾ? ಎಲ್ಲರೂ ಇಲ್ಲಿ ಸೇರ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಹೇಳಿ, ನಾನು ಸಂಸ್ಕೃತ ಭಾರತಿಗೂ ಮಾತಾಡ್ತೀನಿ, ಅವ್ರಿಗೂ ಹೇಳ್ತೀನಿ, ನಿಮ್ಮ ಅಪಾರ್ಟ್ಮೆಂಟು, ನಿಮ್ಮ ಆ ಜಾಗದಲ್ಲಿ ಆಸಕ್ತ 8 ಜನರಲ್ಲಿ ಸೇರಿಸ್ಕೊಳ್ಳಿ, ಅವರು ಸಂಸ್ಕೃತ ಕಲೀರಿ. ಒಂದು ವಾರದಲ್ಲಿ ಕಲಿಸ್ಬಿಡ್ತಾರೆ, ದಿನಕ್ಕೆ 1-1.5 ಗಂಟೆ ಕ್ಲಾಸ್ ಅಷ್ಟೇ. ಒಂದು ವಾರದ ನಂತರ ಸಂಸ್ಕೃತದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿ, ಇಡೀ ಅಪಾರ್ಟ್ಮೆಂಟ್ ಸಂಸ್ಕೃತದ ವಾತಾವರಣ ಆಗುತ್ತೆ. ಆಮೇಲೆ ಒಂದು ಬೋರ್ಡ್ ಹಾಕಿ, ಈ ಅಪಾರ್ಟ್ಮೆಂಟ್ ನಲ್ಲಿ ಸಂಸ್ಕೃತ ಮಾತಾಡಬಹುದು ಅಂತ. ಹೊರಗಡೆ ಬಂದವರೆಲ್ಲ ಖುಷಿಯಾಗಿ ಬರ್ತಾರೆ, ಯಾರೋ ವಿಡಿಯೋದವ್ರು ಬರ್ತಾರೆ, ಯಾರೋ ಚಾನೆಲ್ ಅವರು ಬರ್ತಾರೆ, ಮಾತಾಡ್ಸಿ ಹೋಗ್ತಾರೆ, ಸ್ಪ್ರೆಡ್ ಆಗುತ್ತೆ. ಸಂಸ್ಕೃತವನ್ನ ಬರೀ ಕರೋನಾ ಯಾಕೆ ಸ್ಪ್ರೆಡ್ ಮಾಡೋದು, ಸಂಸ್ಕೃತವನ್ನು ಸ್ಪ್ರೆಡ್ ಮಾಡಿ. ಸೊ ಹೊಸ ಬದಲಾವಣೆ ಬರಲಿ ಅಂತ.